ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ದಾವಣಗೆರೆ ಮತ್ತು ಚಿತ್ರದುರ್ಗ ಮಧ್ಯ ಒಂದು ಭರಮಸಾಗರ ಅಂತ ಒಂದು ವಿಲೇಜ್ ಇದೆ. ಬೆನ್ನೂರು ಹತ್ರ ಒಂದು ಹಳ್ಳಿಯಲ್ಲಿ ಕಂಪ್ಲೀಟ್ ಮಾಡಿದ್ವಿ. ಒಂದು ಹೊಸದಾಗಿ ಕನ್ಸ್ಟ್ರಕ್ಷನ್ನು ರೀಸೆಂಟಾಗಿ ಓಪನಿಂಗೂ ಆಗಿದೆ. ಸೊ ಇದು ಐತಲ್ಲ ಆಯಾ ಪ್ರಕಾರ ಮಾಡಿದ್ವಿ. ಸೊ ಇದಕ್ಕೆ ಪ್ಲ್ಯಾನು ಇದೆ. ಸೊ ಪ್ಲ್ಯಾನು ತೋರಿಸ್ತೀವಿ ನಿಮಗೆ. ಸೊ ಇದು 26 ಅಗಲ 33 ಅಡಿ 3 ಇಂಚು ಉದ್ದ ಇತ್ತು. ಆಯಾ 25 ಆಯಾ ನೋಡಿದರೆ ಇದು. ಸೊ ಅದ್ರ ಪ್ರಕಾರ ನಾವು ಇದು ಕನ್ಸ್ಟ್ರಕ್ಷನ್ ಮಾಡಿಕೊಟ್ಟಿದ್ವಿ. ಸೊ ಇದು ರೀಸೆಂಟಾಗಿ ಕಂಪ್ಲೀಟ್ ಆಗಿದೆ. ನಿಮಗೆ ಈ ಕನ್ಸ್ಟ್ರಕ್ಷನಲ್ಲಿ ಏನೇನು ಯೂಸ್ ಆಗುತ್ತೆ ಅಂದರೆ, ಸೊ ಸ್ಟಾರ್ಟಿಂಗಿಂದ ನೀವು ಯಾವ ಥರ ಕನ್ಸ್ಟ್ರಕ್ಷನ್ ಮಾಡಬೇಕು, ಕಬ್ಬಣ ಯಾವ ಥರ ಕಟ್ಟಬೇಕು, ಕಾಂಕ್ರೀಟ್ ಹೆಂಗೆ ಮಿಕ್ಸ್ ಮಾಡಿಸ್ಬೇಕು, ಸೊ ಸ್ಟೆಪ್ ಬೈ ಸ್ಟೆಪ್ ನೀವು ಯಾವ ಥರ ನಿಮ್ಮ ಮನೆಯಲ್ಲಿ ಕನ್ಸ್ಟ್ರಕ್ಷನ್ ಮಾಡಿಸ್ಬೋದು. ಸೊ ಈ ಟೋಟಲ್ ನೀವು ವಿಡಿಯೋ ನೋಡಿದರೆ ನಿಮಗೆ ಒಂದು ನಾಲೆಡ್ಜ್ ಬೆಳೆಯುತ್ತೆ. ಸೊ ನಿಮ್ಮ ಮನೆಗೂ ಈ ಥರ ನೀವು ಕನ್ಸ್ಟ್ರಕ್ಷನ್ ಮಾಡ್ಬೋದು. ವರ್ಕಿಂದ ಹಿಡಿದು ಕಂಪ್ಲೀಟ್ ಓಪನಿಂಗ್ ಗೃಹ ಪ್ರವೇಶ ತನಕನೂ ವಿಡಿಯೋ ಮಾಡಿದ್ದೀವಿ. ಸೊ ಕಂಪ್ಲೀಟಾಗಿ ವಿಡಿಯೋ ವಾಚ್ ಮಾಡಿ ನಿಮ್ಮ ನಾಲೆಡ್ಜನ್ನು ಬೆಳೆಸ್ಕೊಳ್ಳಿ. ಸೊ ನಿಮ್ಮ ಮನೆಗೂ ಇದು ಐತಲ್ಲ ಸ್ಟೆಪ್ಸನ್ನು ಅಡಾಪ್ಟ್ ಮಾಡ್ಕೊಳ್ಳಿ. ನಮ್ಮ ಈಗ ಹೊಸ ಯಾರ್ಯಾರು ವ್ಯೂವರ್ಸ್ ಇದ್ದಾರೆ, ಸೊ ಇನ್ನೂ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕನ್ಸ್ಟ್ರಕ್ಷನ್ ನಾಲೆಜನ್ನು ಬೆಳೆಸ್ಕೊಳ್ಳಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಫ್ರೆಂಡ್ಸ್, ಈಗ ನೋಡ್ಬೋದು ನೀವು. ಸೊ ಇದು ಐತಲ್ಲ ಸೌತ್ ಫೇಸ್ ಪ್ಲಾಟ್ ಇದು. ಸೊ ಇಲ್ಲಿ ನೋಡಿ, ಉದ್ದ 33 ಅಡಿ 3 ಇಂಚ್ ಉದ್ದ ಇದೆ ಇದು. ಸೊ ಅಗಲ ಬಂದು ನಿಮಗೆ 26 ಅಡಿ 6 ಇಂಚ್ ಇದೆ ಅಗಲ. ಸೊ ಇದು ನೋಡಿ, ಒಳ ಆಯ ಬಂದು 25 ಅಡಿ ಇದೆ. ಸೊ ಈಗ ಹೀಗೂ ಐತಲ್ಲ ಒಳ ಆಯ ಲೆಂತಲ್ಲೂ 25 ಅಡಿ ಇದೆ. ಸೊ 25 ಆಯಾ ತೊಗೊಂಡು ಸೊ ಇದು ಐತಲ್ಲ ಕನ್ಸ್ಟ್ರಕ್ಷನ್ ಮಾಡಿರೋದು. ಸೊ ನೋಡ್ಬೋದು ನೀವು, ಇಲ್ಲಿ ಒಂದು ಪಾರ್ಕಿಂಗ್ ಇದೆ. ಸೊ ಸ್ಟೇರ್ ಕೇಸ್ ಹೊರಗೆ ಕೊಟ್ಟಿದ್ದೀವಿ. ಇಲ್ಲೊಂದು ಐತಲ್ಲ ಗೆಸ್ಟ್ ಬಾತ್ರೂಮು ಕೊಟ್ಟಿದ್ದೀವಿ. ಸೊ ಆಮೇಲೆ ಕಿಚನ್ ಇದೆ ಇಲ್ಲಿ. ಸೊ ನೋಡಿ, ಕಿಚನ್ ಡೈಮೆನ್ಷನ್ನು ಕೊಟ್ಟಿದ್ದೀವಿ. ಒಂದು ಸಿಟ್ಔಟು ಎಂಟ್ರೆನ್ಸಲ್ಲಿ, ಆಮೇಲೆ ಬೆಡ್ರೂಮು. ಸೊ ಬೆಡ್ರೂಮ್ ಆದಮೇಲೆ ನಿಮಗೆ ಒಂದು ಹಾಲ್ ಆದಮೇಲೆ ನಿಮಗೆ ಇನ್ನೊಂದು ಬೆಡ್ರೂಮ್ ಇದೆ. ಸೊ ಜನರಲ್ ಟಾಯ್ಲೆಟು, ಒಂದು ಅಟ್ಯಾಚ್ ಟಾಯ್ಲೆಟು. ಇಷ್ಟೆಲ್ಲ ಓವರಾಲ್ ಕನ್ಸ್ಟ್ರಕ್ಷನ್ ಮಾಡಿದ್ದೀವಿ. ಸೊ ಇದ್ರ ಪ್ಲ್ಯಾನು. ಸೊ ಕಂಪ್ಲೀಟಾಗಿ ನಿಮ್ದು ಇದ್ರದ್ದು ಕನ್ಸ್ಟ್ರಕ್ಷನು ತೋರಿಸ್ತೀವಿ. ಸೊ ಯಾವ ಥರ ಆಗಿದೆ ಅಂತ. ಸೊ ಸ್ಟೆಪ್ ಬೈ ಸ್ಟೆಪ್ ಐತಲ್ಲ ವಿಡಿಯೋ ನೋಡಿಕೊಂಡು ಹೋಗೋಣ ಬನ್ನಿ. ಸೊ ಈಗ ಪ್ಲಾಟಲ್ಲಿ ನಾವು ಮಾರ್ಕಿಂಗ್ ಮಾಡ್ತಾಯಿದ್ದೀವಿ. ಸೊ ಆಯಾ ಪ್ರಕಾರ ಮೊದಲು ಆಯಾ ನೋಡಿಕೊಂಡು ಅದಲ್ಲ ಈಗ ಸೆಂಟ್ರಲ್ ಲೈನ್ ಮಾರ್ಕಿಂಗ್ ಮಾಡ್ತಾಯಿದ್ದೀವಿ. ಸೊ ಯಾವಾಗಲೂ ಪೂಜಾ ಇದೆ, ಈಗ ನೀವು ನಾಳೆ ನಾಡ್ದ ಇದೆ ಅಂದರೆ ಪೂಜಾ ಒಂದು 2 ಡೇಸ್ ಬಿಫೋರ್ ಅಟ್ಲೀಸ್ಟ್ ನೀವು ಇದೆಲ್ಲ ಸೈಟಲ್ಲಿ ಮಾರ್ಕಿಂಗ್ ಮಾಡಿಕೊಂಡು ಒಂದು ಗುಂಡಿಯನ್ನು ತೆಗೀರಿ. ಒಂದು ಗುಂಡಿ ನೀವು ಈಶಾನ್ಯ ಮೂಲೆಗೆ ಪೂಜೆಗೆ ತೆಗಿಬಹುದು. ಸೊ ಅದು ನೀವು ತೆಗೆದರೆ ನೆಕ್ಸ್ಟ್ ಐತಲ್ಲ ಪೂಜೆಗೆ ಈಸಿಯಾಗುತ್ತೆ. ಮುಹೂರ್ತ ಟೈಮಿಂಗ್ ಏನಿದೆಯಲ್ಲ ಅದು ಹೋಗಿಬಿಡುತ್ತೆ. ಸೊ ಹಾಗಾಗಿ ಒಂದಿನ ಮುಂಚೆನೇ ಮಾರ್ಕಿಂಗ್ ಮಾಡಿಕೊಂಡು ಈಶಾನ್ಯ ಮೂಲೆ ಗುಂಡಿ ರೆಡಿ ಇಟ್ಕೊಳ್ಳಿ. ಸೊ ಗುಂಡಿ ಮೇಲೆ ಐತಲ್ಲ ಒಳಗೈತಲ್ಲ ನೀವು ಈಗ ಪೂಜೆ ಮಾಡಿಸ್ಕೋಬಹುದು. ಈಗ ನೀವು ಐತಲ್ಲ ಮಾರ್ಕಿಂಗ್ ಮಾಡ್ಕೊಂಡಾದ್ಮೇಲೆ JCB ಇಂದ ನಾವು ತೆಗಿತಾ ಇದ್ದೀವಿ. ಸೊ ಇದೇ ಪ್ರಕಾರ ಐತಲ್ಲ ನೀವು ಮ್ಯಾನ್ಯುಯಲಿನೂ ತೆಗಿಸ್ಬಹುದು, JCB ಇಂದನೂ ತೆಗಿಸ್ಬಹುದು. ಈಗ JCB ಇಂದ ನೀವು ಗುಂಡಿಯನ್ನು ತೆಗಿಸ್ತಾ ಇದ್ದೀರಾ ಅಂದರೆ ಸೊ ಐತಲ್ಲ ನೀವು ಈಗ 4 ಫೀಟ್ ಬೈ 4 ಫೀಟ್ ಡೀಪ್ ಐತಲ್ಲ 5 to 6 ಫೀಟ್ ಕೊಡಬಹುದು. ಡಿಪೆಂಡ್ ಅಪಾನ್ ದ ಗ್ರೌಂಡ್ ಸ್ಟೆಬಿಲಿಟಿ, ಯಾವ ಥರ ಅದು ಗ್ರೌಂಡ್ ಕಂಡೀಷನ್ ಇದೆ, ಸ್ಟ್ರಕ್ಚರಲ್ ಡಿಸೈನ್ ತೊಗೊಂಡು ಅದ್ರ ಪ್ರಕಾರ ಐತಲ್ಲ ನೀವು ಐತಲ್ಲ ಗುಂಡಿಯನ್ನು ತೆಗೆಸಿ. ಸೊ ಈಗ ನಾವು ಇಲ್ಲಿ ತೆಗೆದಿರೋದು 4 by 4 ಡೀಪ್ ಐತಲ್ಲ ಒಂದು 6 ತೆಗೆದಿದ್ದೀವಿ. ಸೊ ಇದು ಸಿಂಗಲ್ ಫ್ಲೋರ್ ಕನ್ಸ್ಟ್ರಕ್ಷನ್ನು. ಆಮೇಲೆ ಐತಲ್ಲ ಇವ್ರ ಫ್ಯೂಚರು G+1 ಮಾಡ್ಕೊತಾರಂತೆ. ಸೊ ಈಗ ನಾವು ಸಿಂಗಲ್ ಫ್ಲೋರ್ ಮಾಡಿದ್ದೀವಿ, 4 by 4 ತೆಗೆದಿದ್ದೀವಿ, ಡೀಪ್ ಒಂದು 6 ತೆಗೆದಿದ್ದೀವಿ. ಸೊ ನೋಡ್ಬೋದು, ಆವಾಗ ತೆಗಿತಾ ಇರೋ ಟೈಮ್ನಾಗೂ ನೀವು ಮೆಜರ್ಮೆಂಟನ್ನು ಚೆಕ್ ಮಾಡ್ಬೋದು. ಸೊ ಈಗ ಬೆಳಗ್ಗೆ ಮುಹೂರ್ತ ಇತ್ತು. ಆ ಮುಹೂರ್ತದ ಟೈಮಿಂಗ್ ಒಳಗೇ ನಾವು ಈಗ ಇದೆಲ್ಲ ಪೂಜೆ ಮಾಡ್ತಾ ಇದ್ದೀವಿ. ಸೊ ಆ ಪೂಜೆ ಪ್ರಕಾರ ಐತಲ್ಲ ನೀವು ನೋಡ್ಬೋದು, ಶಾಸ್ತ್ರ ಪ್ರಕಾರ ಪೂಜೆ ನಡೀತಾ ಇದೆ. ಸೊ ಇದು ಐತಲ್ಲ ಬೆಳಗ್ಗೆ ಮುಹೂರ್ತ ನೋಡಿಕೊಂಡು ಪೂಜೆ ಮಾಡ್ತಾಯಿದ್ವಿ. ಸೊ ಪೂಜೆ ಆದಮೇಲೆ ನಾವು ಇಮ್ಮಿಡಿಯೇಟ್ ಐತಲ್ಲ ಸೊ ಎಲ್ಲ PCCA ವರ್ಕನ್ನು ಸ್ಟಾರ್ಟ್ ಮಾಡಿದ್ವಿ. ಸೊ ದಬ್ಜಲ್ಲಿ ವರ್ಕು 1:4:8 ರೇಷಿಯೋದಲ್ಲಿ. ಸೊ ನಾವು ಇಲ್ಲಿ ಐತಲ್ಲ ದಬ್ಜಲ್ಲಿ ವರ್ಕನ್ನು ಸ್ಟಾರ್ಟ್ ಮಾಡಿದ್ದೀವಿ. ಸೊ ಇದಾದಮೇಲೆ ನಾವು ಏನು ಮಾಡಿದ್ದೀವಿ, ಅದೇ PCC ಮೇಲೇ ಕಾಲಮ್ ಮಾರ್ಕಿಂಗ್ ಮಾಡ್ಕೊತಾ ಇದ್ದೀವಿ. ಸೊ ಕಾಲಮ್ ಮಾರ್ಕಿಂಗು ಏನಂದರೆ, ಇದು ನೀವು ಕಾಲಮ್ ನಿಲ್ಲಿಸೋಕ್ಕೆ ಸೆಂಟ್ರಲಿನ್ ಮಾರ್ಕಿಂಗ್ ತೊಗೊಂಡು ಕಾಲಮ್ ಮಾರ್ಕಿಂಗ್ ಮಾಡ್ಕೊತಾ ಇದ್ದೀವಿ PCC ಮೇಲೆ. ಸೊ ಇದು ಮಾರ್ಕಿಂಗ್ ಮಾಡಿಕೊಂಡು ನಾವು ಕಾಲಮನ್ನು ನಿಲ್ಲಿಸ್ಬೋದು. ಸೊ ಕಾಲಮ್ ಮಾರ್ಕಿಂಗ್ ಆದಮೇಲೆ ನಾವು ಐತಲ್ಲ ಕಾಲಮ್ ರಿನ್ಫೋರ್ಸ್ಮೆಂಟ್ ಅಂದರೆ ಕಾಲಮ್ಮು ಎಲ್ಲ ಬಾರ್ ಬೆಂಡಿಂಗ್ ಕಟ್ಟಿ ರೆಡಿ ಮಾಡ್ಕೊಂಡಿರ್ತೀವಿ. ಅದೇ ಕಾಲಮ್ ಐತಲ್ಲ ಬಂದು ಇಲ್ಲಿ ನಿಲ್ಲಿಸ್ಕೋಬೇಕು. ಅದು ಕಾಲಮ್ ನಿಲ್ಲಿಸ್ತಾ ಇದ್ದೀವಿ, ನೋಡ್ತಾ ಇದ್ದೀರಾ ನೀವು. ಇದೇ ಪ್ರಕಾರ ಐತಲ್ಲ ಕಾಲಮ್ ನಿಲ್ಲಿಸಬೇಕು. ಕಾಲಮ್ ಎಲ್ಲ ನಿಲ್ಲಿಸಿದಾದಮೇಲೆ ಸೊ ಕಾಲಮ್ ಮಾರ್ಕಿಂಗ್ ಆದಮೇಲೆ ಕಾಲಮ್ ಆದಮೇಲೆ ನೀವು ಏನು ಮಾಡಿ ಅಂದರೆ ಈಗ ಫುಟಿಂಗ್ ಕಾಂಕ್ರೀಟನ್ನು ಹಾಕಬೇಕಾಗುತ್ತೆ. ಸೊ ಫುಟಿಂಗ್ ಕಾಂಕ್ರೀಟು ನಿಮಗೆ ಇಲ್ಲಿ ಸೊ ನಾವು 18 ಇಂಚಸ್ ಹಾಕ್ತಾ ಇದ್ದೀವಿ ಥಿಕ್ನೆಸ್ಸು. 4 ಫೀಟ್ ಬೈ 4 ಫೀಟ್ ಆಗಲ್ಲ. ಸೊ 18 ಇಂಚಸ್ ಥಿಕ್ನೆಸ್ ನಾವು ಐತಲ್ಲ ಇಲ್ಲಿ ಫುಟಿಂಗ್ ಕಾಂಕ್ರೀಟ್ ಹಾಕ್ತಾ ಇದ್ದೀವಿ. ಸೊ ಇದ್ರದ್ದು ರೇಷಿಯೋ ಮಿಕ್ಸ್ ಏನಿರುತ್ತೆ ಅಂದರೆ ನಿಮಗೆ 1:1.5:3 ನಾವು ಇಲ್ಲಿ ಯೂಸ್ ಮಾಡ್ತಾ ಇದ್ದೀವಿ. M20 ಗ್ರೇಡ್ ಮಿಕ್ಸ್ ಮಾಡ್ತಾ ಇದ್ದೀವಿ. 1 ನಿಮಗೆ ಸಿಮೆಂಟು, 1.5 ಪಾರ್ಟ್ ನಿಮಗೆ ಇಲ್ಲಿ ಸ್ಯಾಂಡು, ರಿವರ್ ಸ್ಯಾಂಡ್ ಆಗಬಹುದು, ಸ್ಯಾಂಡ್ ಆಗಬಹುದು. 3 ನಿಮಗೆ ಐತಲ್ಲ ಇಲ್ಲಿ ಅಗ್ರಿಗೇಟು 20 mm ಯೂಸ್ ಮಾಡ್ತಾ ಇದ್ದೀವಿ. ಸೊ ಇದ್ರ ಪ್ರಕಾರ ನೀವು ಐತಲ್ಲ ಸಿಂಗಲ್ ಫ್ಲೋರ್ ಡಬಲ್ ಫ್ಲೋರ್ ಮನೆಗೆ ನೀವು M20 ಗ್ರೇಡ್ ಕಾಂಕ್ರೀಟನ್ನು ಮಿಕ್ಸ್ ಮಾಡಬಹುದು. ಸೊ ಇಲ್ಲಿ ಫುಟಿಂಗ್ ಕಾಂಕ್ರೀಟ್ ಹಾಕ್ತಾ ನೀವು ಐತಲ್ಲ ಮಸ್ಟ್ ಆ್ಯಂಡ್ ಶುಡ್ ವೈಬ್ರೇಟರ್ನು ನೀವು ಯೂಸ್ ಮಾಡಬೇಕಾಗುತ್ತೆ.
ಫುಟಿಂಗ್ ಕಾಂಕ್ರೀಟ್ ಆದಮೇಲೆ ಈಗ ಸಮ್ ಟ್ಯಾಂಕ್ ವರ್ಕು ಸ್ಟಾರ್ಟ್ ಮಾಡಿದ್ದೀವಿ. ಸಮ್ ಟ್ಯಾಂಕ್ ಮಾಡ್ತಾ ಇದ್ದೀರಿ ಅಂದರೆ ಕಂಪ್ಲೀಟಾಗಿ ಸಮ್ ಟ್ಯಾಂಕನ್ನು ವರ್ಕನ್ನು ಕಂಪ್ಲೀಟ್ ಮಾಡಿಕೊಂಡು ನೀವು ಐತಲ್ಲ ನೆಕ್ಸ್ಟು ಕಾಲಮ್ ಕ್ಯಾಸ್ಟಿಂಗ್ ಮಾಡಬೇಕು. ಕಾಲಮ್ ಕ್ಯಾಸ್ಟಿಂಗ್ ಯಾವ ಥರ ನೋಡ್ಕೋಬೇಕಂದ್ರೆ, ನೀವು ಐತಲ್ಲ ಗ್ರೌಂಡ್ ಲೆವೆಲಿಂದ ಅಂದರೆ ನೀವು ಎಷ್ಟು ಹೈಟ್ ಫೌಂಡೇಶನ್ ಮಾಡ್ತಾ ಇದ್ದೀರಾ ಅದ್ರ ಪ್ರಕಾರ ಕಾಲಮನ್ನು ಕ್ಯಾಸ್ಟ್ ಮಾಡಿಕೊಂಡು ನೆಕ್ ಕಾಲಮನ್ನು, ಸೊ ಅದಾದಮೇಲೆ ಐತಲ್ಲ ನೀವು ಬ್ಯಾಕ್ ಫಿಲ್ಲಿಂಗ್ ಮಾಡ್ಕೋಬೇಕಾಗುತ್ತೆ. ಸೊ ಬ್ಯಾಕ್ ಫಿಲ್ಲಿಂಗ್ ಇದ್ರ ಪ್ರಕಾರನೇ ಮಾಡ್ಕೊಳ್ಳಿ, ಲೇಯರ್ ಬೈ ಲೇಯರ್ ಬ್ಯಾಕ್ ಫಿಲ್ಲಿಂಗ್ ಮಾಡಿಕೊಂಡು ಸೊ ಅದಕ್ಕೆ ನೀರು ಮಣ್ಣು ಮಾಡ್ಕೊಳ್ಳಿ ನೀಟಾಗಿ. ಸಮ್ ಟ್ಯಾಂಕ್ ವರ್ಕು ನಡೆಯೋ ಟೈಮ್ನಾಗೆ ಯಾವುದು ಬ್ಯಾಕ್ ಫಿಲ್ಲಿಂಗ್ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ನೀವು ಸಮ್ ಟ್ಯಾಂಕ್ ವರ್ಕ್ ಮಾಡ್ತಾ ಇರ್ತೀರಾ, ಈ ಕಡೆ ಬ್ಯಾಕ್ ಫಿಲ್ಲಿಂಗ್ ಮಾಡ್ತಾ ಇದ್ದೀರಾ, ನೀರು ಮಣ್ಣು ಮಾಡ್ತಾ ಇದ್ದೀರಾ ಅಂದರೆ ಸೊ ಸಮ್ ಟ್ಯಾಂಕು ಲೀಕೇಜ್ ಆಗೋ ಚಾನ್ಸಸ್ಸು ಭಾಳ ಇರುತ್ತೆ. ಸೊ ಯಾಕಂದರೆ ವಾಟರ್ ಫ್ಲೋ ಆಗುತ್ತೆ. ಸೊ ಹಾಗಾಗಿ ಯಾವಾಗಲೂ ಸಮ್ ಟ್ಯಾಂಕ್ ವರ್ಕ್ ಆದಮೇಲೆ ನೀವು ಬ್ಯಾಕ್ ಫಿಲ್ಲಿಂಗು ನೀರು ಮಣ್ಣು ಮಾಡಿ, ಇಲ್ಲ ಅಂದರೆ ನೀರು ಮಣ್ಣು ಬ್ಯಾಕ್ ಫಿಲ್ಲಿಂಗ್ ಮಾಡಿಕೊಂಡು ಲಾಸ್ಟಿಗೆ ಐತಲ್ಲ ನೀವು ಸಮ್ ಟ್ಯಾಂಕನ್ನು ಕಟ್ಟಿ. ಈಗ ಗ್ರೌಂಡನ್ನು ನಾವು ಲೆವೆಲ್ ಮಾಡ್ಕೊಂಡಿರ್ತೀವಿ ಬ್ಯಾಕ್ ಫಿಲ್ಲಿಂಗ್ ಮಾಡಿಕೊಂಡು, ಅದ್ರ ಪ್ರಕಾರನೇ ಅದ್ರ ಮೇಲೆ PCC ಹಾಕಬೇಕು. ಸೊ ನೋಡ್ತಾ ಇದ್ದೀರಾ ಸೈಟಲ್ಲಿ. ಸೊ ಇದ್ರ ಪ್ರಕಾರ 1:4:8 ರೇಷಿಯೋದಲ್ಲಿ PCCಯನ್ನು ಆ್ಯಡ್ ಮಾಡಿಕೊಂಡು ನೀವು ಏನು ಮಾಡಿ ಅಂದರೆ ಪ್ಲಿಂತ್ ಬೀಮ್ ವರ್ಕು, ಫೌಂಡೇಶನ್ ವರ್ಕು, ಇಲ್ಲಾಂದರೆ ಸೈಡ್ ಸ್ಟೋನ್ ಮ್ಯಾಸನ್ರಿ ವರ್ಕನ್ನು ಸ್ಟಾರ್ಟ್ ಮಾಡ್ಬೋದು. ಸೊ ನೋಡ್ತಾ ಇದ್ದೀರಾ ನಾವು ಐತಲ್ಲ ಇಲ್ಲಿ ಸೈಡ್ ಸ್ಟೋನ್ ಮ್ಯಾಸನ್ರಿ ವರ್ಕ್ ಮಾಡ್ತಾ ಇದ್ದೀವಿ. ಸೊ ಇದ್ರ ಪ್ರಕಾರ ಫೌಂಡೇಶನ್ ಹೈಟ್ ನೋಡಿಕೊಂಡು ಸೈಡ್ ಸ್ಟೋನ್ ಮ್ಯಾಸನ್ರಿ ವರ್ಕ್ ಮಾಡಿಕೊಂಡು ಅದ್ರ ಮೇಲೆ ನೀವು ಐತಲ್ಲ ಪ್ಲಿಂತ್ ಬೀಮನ್ನು ಹಾಕಬಹುದು. ಸೈಡ್ ಸ್ಟೋನ್ ವರ್ಕ್ ಆದಮೇಲೆ ನೀವು ಏನು ಮಾಡಿ ಅಂದರೆ ನೆಕ್ಸ್ಟ್ ಪ್ಲಿಂತ್ ಬೀಮನ್ನು ಆ್ಯಡ್ ಮಾಡಬೇಕಾಗುತ್ತೆ. ಸೊ ಪ್ಲಿಂತ್ ಬೀಮು ರೀನ್ಫೋರ್ಸ್ಮೆಂಟು ಯಾವ ಥರ ನಾವು ಕಟ್ತಾ ಇದ್ದೀವಿ ನೋಡ್ಕೋಬಹುದು. ಇದ್ರ ಪ್ರಕಾರ ನೀವು ಐತಲ್ಲ ಕಟ್ಬೋದು. ಸೊ ನಾವು ಐತಲ್ಲ ಇಲ್ಲಿ 12 mm 6 ರಾಡ್ ಯೂಸ್ ಮಾಡ್ತಾ ಇದ್ದೀವಿ, ಟಾಪ್ 3 ಮತ್ತು ಬಾಟಮ್ 3. ಸೊ ಇದ್ರ ಪ್ರಕಾರ ಡೆವಲಪ್ಮೆಂಟ್ ಲೆಂತು ಅವೆಲ್ಲ ನೋಡಿಕೊಂಡು ಐತಲ್ಲ ಪ್ರಾಪರಾಗಿ ಪ್ಲಿಂತ್ ಬೀಮನ್ನು ಕಟ್ಟಿ ಆಮೇಲೆ ಐತಲ್ಲ ಶಟ್ರಿಂಗ್ ವರ್ಕ್ ಮಾಡಬೇಕಾಗುತ್ತೆ. ಶಟ್ರಿಂಗ್ ವರ್ಕು ನೀಟಾಗಿ ಲೆವೆಲ್ಲಾಗಿ ನೋಡಿಕೊಂಡು ಶಟ್ರಿಂಗ್ ವರ್ಕ್ ಮಾಡಿಕೊಂಡು ನೀವು ಐತಲ್ಲ ಪ್ಲಿಂತ್ ಬೀಮನ್ನು ಕಾಸ್ಟ್ ಮಾಡಿ. ಪ್ಲಿಂತ್ ಬೀಮ್ ಕಾಸ್ಟ್ ಮಾಡಬೇಕಂದ್ರೆ ನೀವು 1:1.5:3 ರೇಷಿಯೋದಲ್ಲಿ M20 ಗ್ರೇಡ್ ಮಿಕ್ಸನ್ನು ನೀವು ಯೂಸ್ ಮಾಡಿ. ಸೊ ನೋಡಬಹುದು 20 mm ಜಲ್ಲಿ, ಸ್ಯಾಂಡು, ಆಮೇಲೆ ಸಿಮೆಂಟು, ಆಮೇಲೆ ಐತಲ್ಲ ವೈಬ್ರೇಟ್ರು, ಇದೆಲ್ಲ ಮಸ್ಟ್ ಆ್ಯಂಡ್ ಶುಡ್ ಐತಲ್ಲ ಪ್ರಾಪರಾಗಿ ಯೂಸ್ ಮಾಡಬೇಕಾಗುತ್ತೆ. ಆಮೇಲೆ ವಾಟರ್ ರೇಷಿಯೋನು ಐತಲ್ಲ ಬಹಳ ನೀಟಾಗಿ ಮೇಂಟೈನ್ ಮಾಡಿ. ವಾಟರ್ ರೇಷಿಯೋ 1 ಬ್ಯಾಗಿಗೆ ಅರೌಂಡ್ 28 ಲೀಟರ್ಸ್ ನೀವು ಐತಲ್ಲ ವಾಟರನ್ನು ಯೂಸ್ ಮಾಡಿ. ಅದಕ್ಕಿಂತ ಜಾಸ್ತಿ ಯೂಸ್ ಮಾಡ್ತಾ ಇದ್ದೀರಾ ಅಂದ್ರೂ ನೀವು ವರ್ಕಬಿಲಿಟಿ ಹಾಳಾಗುತ್ತೆ. ಕಡಿಮೆ ಮಾಡ್ತಾ ಇದ್ದೀರಾ ಅಂದರೆ ಕಾಂಕ್ರೀಟ್ ಸೆಟ್ ಆಗೋಕ್ಕೂ ಪ್ರಾಬ್ಲಮ್ ಆಗುತ್ತೆ. ಸೊ ಹಾಗಾಗಿ ಇದೆಲ್ಲ ವರ್ಕ್ ಪ್ರಾಪರಾಗಿ ನೋಡಿಕೊಂಡು ವೈಬ್ರೇಟರ್ ನೀವು ಮಸ್ಟ್ ಆ್ಯಂಡ್ ಶುಡ್ ಐತಲ್ಲ ಇಲ್ಲಿ ಯೂಸ್ ಮಾಡಿ ನಿಮ್ಮ ಮನೆಯನ್ನು ಸ್ಟ್ರಾಂಗಾಗಿ ಕಟ್ಟಿ. ಸೊ ಈಗ ಶಟ್ರಿಂಗ್ ಕಾಂಕ್ರೀಟ್ ಕ್ಯಾಸ್ಟ್ ಆದಮೇಲೆ ಪ್ಲಿಂತ್ ಬೀಮಿಂದು ಈಗ ನಾವು ರಿಮೂವ್ ಮಾಡಿದ್ದೀವಿ ಶಟ್ರಿಂಗು. ನೋಡಿ ಯಾವ ಥರ ನಮ್ಮದು ಪ್ಲಿಂತ್ ಬೀಮ್ ವರ್ಕು ಬಂದಿದೆ ಅಂತ. ಸೊ ಇಷ್ಟು ಹೈಟ್ ಆಗಿದೆ, ಅರೌಂಡ್ ಐತಲ್ಲ ಗ್ರೌಂಡ್ ಲೆವೆಲಿಂದ 4 ಫೀಟ್ ಹೈಟ್ ನಾವು ಐತಲ್ಲ ಯೂಸ್ ಮಾಡಿದ್ದೀವಿ. ಪ್ಲಿಂತ್ ಬೀಮು ವರ್ಕ್ ಆದಮೇಲೆ ನಾವೇನು ಮಾಡಬೇಕಂದ್ರೆ ಈಗ ಇದಕ್ಕೆ ಬ್ಯಾಕ್ ಫಿಲ್ಲಿಂಗ್ ಮಾಡಬೇಕಾಗುತ್ತೆ. ಬ್ಯಾಕ್ ಫಿಲ್ಲಿಂಗು ಲೇಯರ್ ಬೈ ಲೇಯರು 3 ಲೇಯರ್ ಸ್ಟೆಪ್ ನೀವು ಅಟ್ಟಿಷ್ಟೈತಲ್ಲ ಮಾಡಿದರೆ 1 ಫೀಟ್ ಲೆಕ್ಕಕ್ಕೆ ಸೊ ಪ್ರಾಪರಾಗಿ ಇದು ಐತಲ್ಲ ಸೆಟ್ಲ್ಮೆಂಟ್ ಆಗುತ್ತೆ. ಸೊ ಎಲ್ಲ ಐತಲ್ಲ ನೀವು ಬ್ಯಾಕ್ ಫಿಲ್ಲಿಂಗ್ ಮಾಡಿ ಒಂದು ಅರೌಂಡು 8 to 10 ಡೇಸ್ ಐತಲ್ಲ ಇದು ಸೆಟ್ ಆಗಕ್ಕೆ ಬಿಡಬೇಕು. ಯಾಕಂದರೆ ಭಾಳ ಐತಲ್ಲ ಕೆಸರು ಒದ್ದೆಯಾಗಿರುತ್ತೆ. ಸೊ ಹಾಗಾಗಿ ಇದೆಲ್ಲ ಡ್ರೈ ಆದಮೇಲೆ ನೆಕ್ಸ್ಟ್ ಐತಲ್ಲ ನೀವು PCC ವರ್ಕನ್ನು ಸ್ಟಾರ್ಟ್ ಮಾಡ್ಬೋದು. ಸೊ ಇದೆಲ್ಲ ಡ್ರೈ ಆದಮೇಲೆ ನೆಕ್ಸ್ಟು PCCಯನ್ನು ಆ್ಯಡ್ ಮಾಡಬೇಕಾಗುತ್ತೆ ಫೌಂಡೇಶನ್ ಮೇಲೆ. ಸೊ PCC ಇದು 1:4:8 ರೇಷಿಯೋ. ಸೊ ಇಷ್ಟು ಇಲ್ಲೇನೆಂದರೆ 1 ಪಾರ್ಟ್ ನಿಮಗೆ ಸಿಮೆಂಟು, 4 ಪಾರ್ಟ್ ನಿಮಗೆ ಸ್ಯಾಂಡ್ ರಿವರ್ ಸ್ಯಾಂಡ್ ಆಗ್ಬೋದು, ಸ್ಯಾಂಡ್ ಆಗ್ಬೋದು, ಡಬಲ್ ಫಿಲ್ಟ್ರದು ಅಗ್ರಿಗೇಟು 40 mm ಯೂಸ್ ಮಾಡ್ತೀವಿ ಇಲ್ಲಿ PCCಗೆ. ಸೊ ಇದಾದಮೇಲೆ ನೀವು ಕಂಪ್ಲೀಟಾಗಿ ಒಳ್ಳೆ ಧಮ್ಮಸ್ ಮಾಡಿ ಸ್ಟ್ರಾಂಗಾಗಿ ಕಂಪ್ಯಾಕ್ಟ್ ಆದಮೇಲೆ ಇಲ್ಲಿ ಬಾತ್ರೂಮಿಗೆ ಟಾಯ್ಲೆಟಿಗೆ ನಾವು ಐತಲ್ಲ PCCಯನ್ನು ಆ್ಯಡ್ ಮಾಡೋದಿಲ್ಲ. ಯಾಕಂದರೆ ಇಲ್ಲಿ ಪೈಪ್ ಲೈನಿಂದು ವರ್ಕ್ ಕೆಲಸ ಇರುತ್ತೆ. ಸೊ ಹಾಗಾಗಿ ನಾವು ಇಲ್ಲಿ ಐತಲ್ಲ PCC ಬಾತ್ರೂಮು ಟಾಯ್ಲೆಟ್ಸಿಗೆ ಬಿಟ್ಟು ಉಳಿದಿದ್ದು ಎಲ್ಲಕ್ಕೂ ಐತಲ್ಲ PCCಯನ್ನು ಆ್ಯಡ್ ಮಾಡ್ತಾಯಿದ್ದೀವಿ. ಸೊ ಇದಾದಮೇಲೆ ನೆಕ್ಸ್ಟು ಬ್ರಿಕ್ ವರ್ಕ್ ಸ್ಟಾರ್ಟ್ ಆಗುತ್ತೆ. ಸೊ ಬ್ರಿಕ್ ವರ್ಕ್ ನಮ್ಮದು ಸ್ಟಾರ್ಟ್ ಆಗಿದೆ ನೋಡಬಹುದು. ಬ್ರಿಕ್ ವರ್ಕು ಈಗ ನಮ್ಮದು ವಿಂಡೋ ಪ್ರಕಾರ ನೋಡ್ಕೋಬೇಕು. ಡೋರ್ ಎಲ್ಲಿ ಬರುತ್ತೆ, ವಿಂಡೋಸ್ ಎಲ್ಲಿ ಬರುತ್ತೆ. ಸೊ ಅದ್ರ ಪ್ರಕಾರ ಸಿಂಗಲ್ ಒಂದು ಕಂಪ್ಲೀಟ್ ಲೇಯರನ್ನು ನೀವು ಐತಲ್ಲ ಮೊದಲು ಬ್ರಿಕ್ ವರ್ಕ್ ಮಾಡ್ಕೋಬೇಕು. ಕಂಪ್ಲೀಟ್ ಒಂದು ಬ್ರಿಕ್ ವರ್ಕ್ ಮಾಡಿಕೊಂಡು ಪ್ರಾಪರ್ ಐತಲ್ಲ ಪ್ಲ್ಯಾನ್ ಪ್ರಕಾರ ಇದೆ ಇಲ್ಲ ಅಂತ ಚೆಕ್ ಮಾಡಿಕೊಂಡು ಆಯಾ ವಾಸ್ತು ನಾವೇನೇನು ನೋಡ್ಕೊಂಡಿದ್ವಿ ಅದ್ರ ಪ್ರಕಾರ ಎಲ್ಲ ನೀಟಾಗಿ ಇದೆ ಇಲ್ಲ ಅಂತ ಚೆಕ್ ಮಾಡಿಕೊಂಡು ಆಮೇಲೆ ಐತಲ್ಲ ಗೋಡೆಯನ್ನು ಕಂಪ್ಲೀಟಾಗಿ ರೈಸ್ ಮಾಡಿಕೊಂಡು ನೀವು ಹೋಗ್ಬೋದು. ಈಗ ನೋಡ್ಬೋದು ಅಪ್ ಟು 3 ಫೀಟ್ ತನಕ ನಮ್ಮದು ವರ್ಕ್ ಕಂಪ್ಲೀಟ್ ಆಗಿದೆ. ಅಪ್ ಟು 3 ಫೀಟ್ ಆದಮೇಲೆ ನೀವು ಐತಲ್ಲ ಸಿಲ್ ಕಾಂಕ್ರೀಟನ್ನು ಯೂಸ್ ಮಾಡಬೇಕಾಗುತ್ತೆ. ಸಿಲ್ ಕಾಂಕ್ರೀಟ್ ಇದು ಏನಾಗುತ್ತೆ ಅಂದರೆ ಕಂಟಿನ್ಯೂ ವಾಲ್ ಕ್ರ್ಯಾಕ್ಸ್ ಆಗೋದನ್ನು ಅವಾಯ್ಡ್ ಮಾಡುತ್ತೆ. ಸೊ ಇಲ್ಲಿ ಸಿಲ್ ಕಾಂಕ್ರೀಟ್ ಆದಮೇಲೆ ನೀವು ಮತ್ತೆ ಐತಲ್ಲ ನಿಮ್ಮ ಬ್ರಿಕ್ ವರ್ಕನ್ನು ಕಂಟಿನ್ಯೂ ಮಾಡ್ಬೋದು. ಸೊ ಇಲ್ಲಿ ಬ್ರಿಕ್ ವರ್ಕು ಅಪ್ ಟು 7 ಫೀಟ್ ತನಕ ನಾವು ಕಂಪ್ಲೀಟಾಗಿ ಮಾಡಿದ್ದೀವಿ. ಸೊ 7 ಫೀಟ್ ತನಕ ನಾವು ಕಂಪ್ಲೀಟ್ ಮಾಡಿಕೊಂಡು ವಿಂಡೋಸು ಆಮೇಲೆ ವೆಂಟಿಲೇಷನು ಎಲ್ಲೆಲ್ಲಿ ಏನೇನು ಬರುತ್ತಂತ ಪ್ರಾಪರಾಗಿ ಓಪನ್ ಬಿಟ್ಕೊಂಡು ಆಮೇಲೆ ಐತಲ್ಲ ಶೆಲ್ಫು
ಲಿಂಟೆಲ್ ಕಾಂಕ್ರೀಟನ್ನು ಯೂಸ್ ಮಾಡಿ. ನಾವು ಐತಲ್ಲ ಇಲ್ಲಿ ಥ್ರೂ ಲಿಂಟೆಲ್ ಹಾಕ್ತಾ ಇದ್ದೀವಿ. ಸೊ ಕಟ್ ಲಿಂಟೆಲ್ ನಾವು ಇಲ್ಲಿ ಯೂಸ್ ಮಾಡ್ತಾ ಇಲ್ಲ. ದಯವಿಟ್ಟು ನೀವು ಐತಲ್ಲ ಥ್ರೂ ಲಿಂಟೆಲ್ಲೇ ವರ್ಕ್ ಮಾಡಿ. ಯಾಕಂದರೆ ಕಂಪ್ಲೀಟಾಗಿ ವಾಲ್ ಐತಲ್ಲ ಫ್ರಮ್ ಫ್ಲೋರಿಂಗ್ ಲೆವೆಲ್ ಟು RCC ಲೆವೆಲಿಗೆ ನೀವು ವಾಲನ್ನೇ ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದೀರ ಅಂದರೆ ಕ್ರ್ಯಾಕ್ ಕಂಪ್ಲೀಟಾಗಿ ಬರೋದು ಚಾನ್ಸಸ್ ಇರುತ್ತೆ. ಸೊ 3 ಫೀಟಿಗೆ 7 ಫೀಟಿಗೆ ಆಮೇಲೆ ನೆಕ್ಸ್ಟ್ ಬೀಮು ಈ ಥರ ನೀವು ಸ್ಟೆಪ್ ಆಗುತ್ತಂದರೆ ಕ್ರ್ಯಾಕ್ ಬರೋದನ್ನು ಅವಾಯ್ಡ್ ಆಗುತ್ತೆ. ಸೊ ಹಾಗಾಗಿ ನೀವು ಇದೇ ಥರ ವರ್ಕನ್ನು ಪ್ರಾಕ್ಟೀಸ್ ಮಾಡಿ ನಿಮ್ಮ ಮನೆಗೂ ಯೂಸ್ ಮಾಡ್ಕೊಳ್ಳಿ. ಸೊ ನಮ್ಮದು ಐತಲ್ಲ ಈಗ 7 ಫೀಟ್ ತನಕ ಆಗಿದೆ, ನೋಡಬಹುದು. ಲಿಂಟೆಲ್ಲು ಶೆಲ್ಫು ಎಲ್ಲ ವರ್ಕ್ ನಡೀತಾ ಇದೆ. ಮತ್ತೆ ಐತಲ್ಲ ನೀವು ಕಾಂಕ್ರೀಟನ್ನು ಕ್ಯಾಸ್ಟ್ ಮಾಡಿ ಬ್ರಿಕ್ ವರ್ಕನ್ನು ಕಂಪ್ಲೀಟ್ ಮಾಡಿ ಅಪ್ ಟು RCC ಲೆವೆಲ್. RCC ಲೆವೆಲ್ ಅಂದರೆ ಬೀಮ್ ಡಿಸ್ಟೆನ್ಸ್ ಎಷ್ಟಿರುತ್ತೆ ಅದು ಬೀಮಿನ ಲೆವೆಲ್ ನಾವು ಇದು ಬೀಮಿನ ಸೈಜ್ ನೋಡಿಕೊಂಡು ಅಲ್ಲಿ ತನಕ ಬ್ರಿಕ್ ವರ್ಕನ್ನು ಸ್ಟಾಪ್ ಮಾಡ್ತೀವಿ. ಸೊ ಅದಾದಮೇಲೆ ಬ್ರಿಕ್ ವರ್ಕು ಅಪ್ ಟು ಬೀಮ್ ಲೆವೆಲ್ ತನಕ ಮಾಡಿಕೊಂಡು ಸ್ಟಾಪ್ ಮಾಡಬೇಕಾಗುತ್ತೆ. ಈಗ ನೋಡಬಹುದು ನಮ್ಮ ಸೈಟಲ್ಲಿ ಬೀಮ್ ಲೆವೆಲ್ಲಿಗೆ ಎಲ್ಲ ಕಂಪ್ಲೀಟಾಗಿ ಬ್ರಿಕ್ ವರ್ಕ್ ಆಗಿದೆ. ಸೊ ಅದಾದಮೇಲೆ ನಾವೇನು ಮಾಡ್ತಾಯಿದ್ದೀವಿ, ಸೆಂಟ್ರಿಂಗ್ ವರ್ಕ್ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಸೆಂಟ್ರಿಂಗ್ ವರ್ಕು ನಾವು ಐತಲ್ಲ ಇಲ್ಲಿ ಅಪ್ ಟು 10 ಫೀಟ್ ಐತಲ್ಲ RCC ಹೈಟ್ ತೊಗೊಂಡಿವಿ. ಹಿಂಗೆ RCC ಸೇರಿ ಅಂದರೆ 10.5 ಫೀಟ್ ಆಗುತ್ತೆ. ಸೊ ನೀವು ಇದ್ರ ಪ್ರಕಾರ ನೀವು ಐತಲ್ಲ ನಿಮ್ಮ RCC ಹೈಟ್ ನೋಡಿಕೊಂಡು POP ವರ್ಕ್ ಮಾಡ್ತಾ ಇದ್ದೀರಾ ಅಂದರೆ ಅದು ಎಲ್ಲ ಲೆವೆಲ್ ನೋಡಿಕೊಂಡು ನೀವು ಐತಲ್ಲ ಹೈಟ್ ಮೆನ್ಷನ್ ಮಾಡ್ಕೊಳ್ಳಿ. ಸೊ ಈಗ ನಮ್ಮದು RCC ಸೆಂಟ್ರಿಂಗ್ ವರ್ಕ್ ಸ್ಟಾರ್ಟ್ ಆಗಿದೆ, ನೀವು ನೋಡ್ಬೋದು. ಇದ್ರ ಪ್ರಕಾರ ನೀವು ಐತಲ್ಲ ಸೆಂಟ್ರಿಂಗು ವರ್ಕ್ ಮಾಡಿಕೊಂಡು ಲೆವೆಲ್ ಎಲ್ಲ ನೋಡ್ಕೋಬೇಕಾಗುತ್ತೆ. ಸೆಂಟ್ರಿಂಗ್ ಎಲ್ಲ ಆದಮೇಲೆ ಬಾರ್ ಬೈಂಡಿಂಗ್ ವರ್ಕನ್ನು ಸ್ಟಾರ್ಟ್ ಮಾಡಿ. ಬಾರ್ ಬೈಂಡಿಂಗ್ ವರ್ಕು ಸ್ಟ್ರಕ್ಚರಲ್ ಇಂಜಿನಿಯರ್ ಡೀಟೇಲ್ಸ್ ಕೊಟ್ಟಿರ್ತಾರೆ, ಅದ್ರ ಪ್ರಕಾರನೇ ಐತಲ್ಲ ಬಾರ್ ಬೈಂಡಿಂಗ್ ವರ್ಕನ್ನು ಕಂಪ್ಲೀಟ್ ಮಾಡ್ಕೊಳ್ಳಿ. ಬೀಮ್ ಲೆವೆಲ್ ಎಲ್ಲ ಚೆಕ್ ಮಾಡ್ಕೊಳ್ಳಿ. ಕವರಿಂಗ್ ಬ್ಲಾಕ್ ತಿಳ್ದಂಗೆ ಕವರ್ ಬ್ಲಾಕನ್ನು ಕೊಡಿ. ಎಲ್ಲ ಕವರ್ ಬ್ಲಾಕ್ ಯೂಸ್ ಮಾಡಿ 20 mm ಇಂದು. ಸೊ ಇದಕ್ಕೆ ಏನಾಗುತ್ತೆ ಅಂದರೆ ನಿಮ್ಮ ಏನು ಸ್ಲ್ಯಾಬಿಗೆ ರಿನ್ಫೋರ್ಸ್ಮೆಂಟ್ ಕಟ್ಟಿರ್ತಾರೆ ಅದು RCC ಒಳಗೆ ಕಾಣೋದಿಲ್ಲ. ಸೊ ನೀವು ಕವರ್ ಬ್ಲಾಕ್ ಕೊಟ್ಟಿಲ್ಲ ಅಂದರೆ ಅದು ಐತಲ್ಲ ಒಳಗೆ ಕಾಣುತ್ತೆ. ಆಮೇಲೆ ಐತಲ್ಲ ನಿಮ್ಮದು ಎಲೆಕ್ಟ್ರಿಕಲ್ ವರ್ಕು ಕಂಡ್ಯೂಟ್ ವರ್ಕು ನೀವು ಸ್ಟಾರ್ಟ್ ಮಾಡಬೇಕಾಗುತ್ತೆ. ಕಂಡ್ಯೂಟ್ ವರ್ಕನ್ನು ಭಾಳ ಜನ ನಾವು ನೋಡ್ತಾ ಇರ್ತೀವಿ, ಸ್ಟ್ರೈಟಾಗಿ ಪ್ರಾಕ್ಟೀಸ್ ಮಾಡ್ತಾರೆ. ಆ ಥರ ಮಾಡಬೇಡಿ, ದಯವಿಟ್ಟು ಸ್ವಲ್ಪ ಬೆಂಡ್ ಮಾಡಿಕೊಂಡು ಐತಲ್ಲ ಎಲೆಕ್ಟ್ರಿಕಲ್ ಕಂಡ್ಯೂಟ್ ವರ್ಕನ್ನು ಕೊಡಿ. ಯಾಕಂದರೆ ಅದನ್ನು RCC ಐತಲ್ಲ ಕ್ರ್ಯಾಕ್ ಆಗೋದನ್ನು ಅವಾಯ್ಡ್ ಮಾಡುತ್ತೆ. ಇದೆಲ್ಲ ಕಂಪ್ಲೀಟಾಗಿ ಚೆಕಪ್ ಆದಮೇಲೆ ನಿಮ್ಮದು ಆಮೇಲೆ ಐತಲ್ಲ ಪೂಜೆ ಏನಾರು ಮಾಡೋದಿದ್ದರೆ ಪೂಜೆ ಮಾಡಿಕೊಂಡು ನೀವು ಐತಲ್ಲ RCC ಸ್ಲ್ಯಾಬನ್ನು ಕ್ಯಾಸ್ಟ್ ಮಾಡಿ. ಈಗ ನಾವು ನಮ್ಮ ಸೈಟಲ್ಲಿ RCC ಸ್ಲ್ಯಾಬನ್ನು ಕ್ಯಾಸ್ಟ್ ಮಾಡ್ತಾಯಿದ್ದೀವಿ. ನೀವು ಐತಲ್ಲ ಮಿನಿಮಮ್ಮು 5 ಇಂಚ್ ಥಿಕ್ನೆಸ್ ಐತಲ್ಲ ರೆಸಿಡೆನ್ಷಿಯಲಿಗೆ ಥಿಕ್ನೆಸ್ ಕೊಡಬೇಕಾಗುತ್ತೆ. ಸ್ಲ್ಯಾಬಿಂದು ಕಮರ್ಷಿಯಲಿಗೆ ಹೋಗ್ತಾ ಇದ್ದೀರಾ ಅಂದರೆ ಮಿನಿಮಮ್ ಒಂದು 6 ಇಂಚ್ ಥಿಕ್ನೆಸ್ ಐತಲ್ಲ ಸ್ಲ್ಯಾಬಿಗೆ ಕೊಡಬೇಕಾಗುತ್ತೆ RCC ಥಿಕ್ನೆಸ್ಸು. ಸೊ ಅದ್ರ ಪ್ರಕಾರ ನೀವು ಐತಲ್ಲ ಪ್ರಾಕ್ಟೀಸ್ ಮಾಡಿ. M20 ಗ್ರೇಡ್ ಮಿಕ್ಸ್ ಮಾಡಿ 1:1.5:3. ನಿಮಗೆ ಹಿಂದೆ ಹೇಳಿರೋ ಪ್ರಕಾರ 1 ಸಿಮೆಂಟು 1.5 ಪಾರ್ಟ್ಸು ಸ್ಯಾಂಡು 3 ಪಾರ್ಟ್ ನಿಮಗೆ ಇಲ್ಲಿ ಜಲ್ಲಿ ಅಗ್ರಿಗೇಟ್ ಯೂಸ್ ಮಾಡಿ. ಇದ್ರ ಪ್ರಕಾರನೇ ನೀವು ಐತಲ್ಲ ನಿಮ್ಮ ಕನ್ಸ್ಟ್ರಕ್ಷನನ್ನು ಯೂಸ್ ಮಾಡಿ. ಆಮೇಲೆ RCCಗೆ ನೀವು ಐತಲ್ಲ ವಾಟರ್ ಪ್ರೂಫಿಂಗ್ ಕೆಮಿಕಲನ್ನು ಯೂಸ್ ಮಾಡಿ, ಒಳ್ಳೆ ಐತಲ್ಲ ಬಾಂಡಿಂಗ್ ಆಗುತ್ತೆ. ಸೊ ಇದೆಲ್ಲ ನೋಡಿಕೊಂಡು ನೀವು ಇದ್ರ ಪ್ರಕಾರನೇ ಕನ್ಸ್ಟ್ರಕ್ಷನ್ ಮಾಡಿ. ವೈಬ್ರೇಟರನ್ನು ಮಸ್ಟ್ ಆ್ಯಂಡ್ ಶುಡ್ ಯೂಸ್ ಮಾಡಿ. ಸೊ ಇದು ಆದಮೇಲೆ ನೀವು ಒಂದು 3 ಅವರ್ಗೆ ನೀವು ಐತಲ್ಲ ವಾಟರನ್ನು ಸ್ಪ್ರಿಂಕಲ್ ಮಾಡಬೇಕಾಗುತ್ತೆ. ಯಾಕಂದರೆ ಕ್ರ್ಯಾಕ್ ಬರೋದನ್ನು ಅವಾಯ್ಡ್ ಆಗುತ್ತೆ. ಸೊ ಇದೆಲ್ಲ ಸ್ಪ್ರಿಂಕಲ್ 3 ಅವರ್ಸಿಗೆ ಆದಮೇಲೆ ನೆಕ್ಸ್ಟ್ ದಿನ ಐತಲ್ಲ ನೀವು ಪಾಂಡ್ ಕ್ಯೂರಿಂಗಿಗೆ ಹೋಗ್ಬೋದು. RCC 5 ಇಂಚ್ ಥಿಕ್ನೆಸ್ ಹಾಕ್ತಾಯಿದ್ದೀವಿ. ಸ್ಲೋಪ್ ಎಲ್ಲ ಏನೇನಾರು ಬರುತ್ತಂದರೆ ಸಿಂಗಲ್ ಫ್ಲೋರಿಗೆ ವಾಟರ್ ಎಲ್ಲಿ ಕೊಡಬೇಕು, ಎಲ್ಲೆಲ್ಲಿ ಏನೇನು ಮಾಡಬೇಕು ಅಂತ ಮೊದಲೇ ಎಲ್ಲ ವಿಚಾರ ಮಾಡಿಕೊಂಡು ನೀವು ಐತಲ್ಲ ಅದ್ರ ಪ್ರಕಾರ ವಾಟ ಕೊಡಿ. ವಾಟ ನೀವು ಎಲ್ಲ ಕೊಟ್ಟ ಮೇಲೆ ಸೊ ಇದಾದಮೇಲೆ ಈಗ ನಮ್ಮ ಓನರು ಶ್ರೀ ಶರಣಪ್ಪ ಅವರು ಐತಲ್ಲ ಊಟ ಮಾಡಿಸ್ತಾ ಇದ್ದಾರೆ ಎಲ್ಲರಿಗೂ, ನೀವು ನೋಡ್ಬೋದು. ಈಗ RCC ಆದಮೇಲೆ ಎಲ್ಲರಿಗೂ ಒಂದು ಖುಷಿ ಇರುತ್ತೆ. ಸೊ ನೀವು ನಿಮ್ಮ ಮನೆ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದೀರಂದರೆ ಲೇಬರ್ಸಿಗೆ ಊಟದ ವ್ಯವಸ್ಥೆಯನ್ನು ನೀವು ಮಾಡ್ಬೋದು. ಪಾಂಡ್ ಕ್ಯೂರಿಂಗನ್ನು ಮಾಡಿ. ಪಾಂಡ್ ಕ್ಯೂರಿಂಗು ನೀವು ಅರೌಂಡು 14 ಡೇಸ್ ತನಕ ನೀವು 2 ವಾರ ಕಂಪ್ಲೀಟಾಗಿ ನೀರು ಐತಲ್ಲ ಸ್ಟಾಪ್ ಅಲ್ಲಿಗೆ ಐತಲ್ಲ ಕ್ಯೂರಿಂಗ್ ಮಾಡ್ತಾಯಿರಿ. ಸೊ ನೀವು ಒಂದು 15 ಡೇಸ್ ಆದಮೇಲೆ ನೀವು ವರ್ಕ್ ಐತಲ್ಲ ಮೇಲೆದು ಸ್ಟಾರ್ಟ್ ಮಾಡಬಹುದು. ಪ್ಯಾರಾಪೆಟ್ ವರ್ಕನ್ನು ಈ ಥರ ನೀವು ಐತಲ್ಲ 15 ಡೇಸ್ ಆದಮೇಲೆ ವರ್ಕನ್ನು ಸ್ಟಾರ್ಟ್ ಮಾಡಿ. ಕ್ಯೂರಿಂಗ್ ಎಲ್ಲ ಚೆನ್ನಾಗಿರುತ್ತೆ. ಮಿನಿಮಮ್ ನೀವು ಐತಲ್ಲ 14 ಡೇಸ್ ವರ್ಕ್ ಕ್ಯೂರಿಂಗ್ ಮಾಡಲೇಬೇಕು. ಸೊ ಇದಾದಮೇಲೆ ನಾವೇನು ಮಾಡಿದ್ವಿ ಇಲ್ಲಿ, ಸೊ ಪ್ಯಾರಾಪೆಟ್ ವರ್ಕನ್ನು ಸ್ಟಾರ್ಟ್ ಮಾಡಿದ್ಮೇಲೆ ನೆಕ್ಸ್ಟ್ ಐತಲ್ಲ ಮುಹೂರ್ತ ನೋಡಿಕೊಂಡು ಮೇನ್ ಬಾಗಿಲುದು ಪೂಜೆ ಮಾಡ್ತಾಯಿದ್ದೀವಿ. ಸೊ ನೋಡಬಹುದು ಇದ್ರ ಪ್ರಕಾರ ನೀವು ಐತಲ್ಲ ಮುಹೂರ್ತ ನೋಡಿಕೊಂಡು ಮೇನ್ ಬಾಗಿಲುದು ಪೂಜೆ ಮಾಡ್ಕೊಳ್ಳಿ. ಪೂಜೆ ಇದು ಐತಲ್ಲ ಮೇನ್ ಬಾಗಿಲಿಗೆ ನಾವು ಇಲ್ಲಿ ಐತಲ್ಲ 8 ಇಂಚು 4 ಇಂಚು ಥಿಕ್ನೆಸ್ಸು, ಸೊ 5 ಅಡಿ 7 ಅಡಿದು ನಾವು ಫ್ರೇಮ್ ಮಾಡಿಕೊಂಡು ಮೇನ್ ಡೋರಿಗೆ ಟೀಕ್ ಮಾಡಿದ್ವಿ. ಸೊ ಇದ್ರ ಪ್ರಕಾರ ನೀವು ಐತಲ್ಲ ಟೀಕ್ ಹಾಕಿ ಮೇನ್ ಡೋರಿಗೆ ಚೆನ್ನಾಗಿರುತ್ತೆ. ಸೊ ಥಿಕ್ನೆಸ್ ನೀವು ನೋಡ್ಕೋಬಹುದು. ಮಿನಿಮಮ್ 6 ಇಂಚು 4 ಇಂಚು ಥಿಕ್ನೆಸ್ ಯೂಸ್ ಮಾಡ್ಬೋದು, 8 ಇಂಚು 4 ಇಂಚು ಥಿಕ್ನೆಸ್ ನೋಡಿಕೊಂಡು ಯೂಸ್ ಮಾಡ್ಕೊಳ್ಳಿ. ಸೊ ಇದ್ರ ಪ್ರಕಾರ ಕಂಪ್ಲೀಟ್ ಆಗಿದೆ. ಈಗ ನಮ್ಮದು ಪೂಜೆನೂ ಆಗಿದೆ. ಮೇನ್ ಡೋರು ಪೂಜೆ ಆದಮೇಲೆ ಏನು ಮಾಡಿದ್ವಿ, ನೆಕ್ಸ್ಟ್ ಐತಲ್ಲ ಒಳಗಿಂದು ಬಾಗಿಲು ಅಂದರೆ ಈಗ ಪೂಜಾ ಫ್ರೇಮ್ ಆಗಲಿ, ಪೂಜಾ ಚೌಕಟ್ಟಾಗಲಿ, ಬೆಡ್ರೂಮ್ ಚೌಕಟ್ಟಾಗಲಿ, ಬೇರೆ ಯಾವ ಬಾತ್ರೂಮಿನ ಚೌಕಟ್ಟಾಗಲಿ ಯಾವ್ಯಾವ ಚೌಕಟ್ಟಿದೆ ಮೇನ್ ಡೋರ್ ಆದಮೇಲೆ ಇಡ್ತೀವಿ. ಸೊ ಅದ್ರ ಪ್ರಕಾರನೇ ನೀವು ಐತಲ್ಲ ಮೇನ್ ಡೋರ್ ಪೂಜೆ ಆದಮೇಲೆ ನೆಕ್ಸ್ಟ್ ಒಳಗಿನ ಚೌಕಟ್ಟು ಯಾವ್ಯಾವ ಇದ್ದಾವೆ ಅವು ಎಲ್ಲ ಐತಲ್ಲ ನೀವು ಪ್ಲೇಸ್ ಮಾಡ್ಬೋದು.
ಸೊ ಇದು ಚೌಕಟ್ಟು ಎಲ್ಲ ನಾವು ಇಟ್ಟಾಗಿದ್ದೀವಿ. ಈಗ ಐತಲ್ಲ ನೆಕ್ಸ್ಟ್ ನಾವೇನೇನು ಮಾಡ್ತಾಯಿದ್ದೀವಿ, ಎಲೆಕ್ಟ್ರಿಕಲ್ ವರ್ಕು, ಪ್ಲಂಬಿಂಗ್ ವರ್ಕು ಎರಡೂ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಎಲೆಕ್ಟ್ರಿಕಲ್ ವರ್ಕು ಎಲ್ಲೆಲ್ಲಿ ನಮಗೆ ಎಲೆಕ್ಟ್ರಿಕಲ್ ಸ್ವಿಚಸ್ ಬೇಕು, ಪಾಯಿಂಟ್ಸ್ ಬೇಕು, ಅದ್ರ ಪ್ರಕಾರ ಐತಲ್ಲ ಎಲ್ಲ ಎಲೆಕ್ಟ್ರಿಕಲ್ ವರ್ಕ್ ಮಾಡ್ಕೊಳ್ಳಿ. ಆಮೇಲೆ ಪ್ಲಂಬಿಂಗ್ ವರ್ಕು ನಮಗೆ ಎಲ್ಲೆಲ್ಲಿ ನಲ್ಲಿ ಬೇಕು, ಸೋಲಾರ್ ಬೇಕು ಕನೆಕ್ಷನ್ನು, ಬೋರ್ ವಾಟ್ರು, ಸಂಪ್ ವಾಟ್ರು, ಇಲ್ಲ ಓವರ್ ಹೆಡ್ ಟ್ಯಾಂಕ್ ವಾಟ್ರು, ಎಲ್ಲೆಲ್ಲಿ ಏನೇನು ಬೇಕು ನಿಮಗೆ, ಗೀಸರ್ ಕನೆಕ್ಷನ್ನು, ಇಂಥವು ಎಲ್ಲವೂ ಐತಲ್ಲ ಕನೆಕ್ಷನ್ನು ಈಗಲೇ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ಪ್ಲಂಬಿಂಗು ಮತ್ತು ಎಲೆಕ್ಟ್ರಿಕಲ್ಲು ಆಮೇಲೆ ಗೀಸರ್ ಕನೆಕ್ಷನ್ ಇಂಥವು ಎಲ್ಲವೂ ಐತಲ್ಲ ಏನಾಗುತ್ತೆ, ಪೈಪು ವಾಲ್ ಒಳಗೇ ಹೈಡ್ ಆಗಿಬಿಡುತ್ತೆ. ಸೊ ಹಾಗಾಗಿ ಇದೆಲ್ಲ ವರ್ಕ್ ಐತಲ್ಲ ನೀವು ಮುಂಚೆನೇ ಮಾಡ್ಕೋಬೇಕಾಗುತ್ತೆ, ಪ್ಲಾಸ್ಟರ್ ಆಗೋಕ್ಕಿಂತ ಮುಂಚೆನೇ. ಸೊ ಹಾಗಾಗಿ ನಾವೆಲ್ಲ ಇದೆಲ್ಲ ವರ್ಕು ಕಂಪ್ಲೀಟ್ ಮಾಡ್ಕೊಂಡಿದ್ವಿ. ಸೊ ಎಲ್ಲ ಇದು ವರ್ಕ್ ಕಂಪ್ಲೀಟ್ ಎಲ್ಲ ಆದಮೇಲೆ ನೆಕ್ಸ್ಟ್ ಐತಲ್ಲ ಪ್ಲಾಸ್ಟ್ರಿಂಗಿಗೆ ಹೋಗ್ತಾ ಇದ್ದೀವಿ. ಪ್ಲಾಸ್ಟ್ರಿಂಗ್ ವರ್ಕು ಸ್ಟಾರ್ಟ್ ಆಗಿದೆ. ಸೊ ನಾವು ಏನು ಮಾಡಿದ್ವಿ ಅಂದರೆ ಇದೆಲ್ಲ ಎಲೆಕ್ಟ್ರಿಕಲ್ಲು ಪ್ಲಂಬಿಂಗ್ ವರ್ಕ್ ಎಲ್ಲ ಆದಮೇಲೆ ಪ್ಲಾಸ್ಟ್ರಿಂಗ್ ವರ್ಕು ಇನ್ಸೈಡಿಂದ ಸ್ಟಾರ್ಟ್ ಮಾಡಿದ್ವಿ. ಯಾಕಂದರೆ ಎಕ್ಸ್ಟರ್ನಲ್ಲು ಸ್ಟಾರ್ಟ್ ಮಾಡ್ಬೋದು. ಇನ್ಸೈಡಿಂದ ಸ್ಟಾರ್ಟ್ ಮಾಡಿದರೆ ಏನಾಗುತ್ತೆ, ನಾವು ಕಂಪ್ಲೀಟಾಗಿ ಇನ್ಸೈಡ್ ವರ್ಕು ಪ್ಲಾಸ್ಟ್ರಿಂಗ್ ಮುಗಿಸ್ಕೊಂಡ್ರೆ ನಾವು ಟೈಲ್ಸ್ನವರಿಗೆ ಒಳಗೆ ಕಳಿಸ್ಬೋದು ವರ್ಕ್ ಮಾಡೋಕ್ಕೆ. ಸೊ ಹಾಗಾಗಿ ನಾವೇನು ಮಾಡಿದ್ವಿ, ಇನ್ಸೈಡಿಂದು ಮೊದಲು ಬೆಡ್ರೂಮು, ಹಾಲು, ಕಿಚನ್ ಏನೇನಿದೆ ಎಲ್ಲ ಐತಲ್ಲ ಪ್ಲಾಸ್ಟ್ರಿಂಗ್ ವರ್ಕ್ ಮುಗಿಸ್ತಾ ಇದ್ದೀವಿ. ಸೊ ಇದು ಪ್ಲಾಸ್ಟ್ರಿಂಗ್ ವರ್ಕು ಮಿನಿಮಮ್ ಐತಲ್ಲ 1:0.5 ರೇಷಿಯೋದಲ್ಲಿ ಮಾಡಬೇಕಾಗುತ್ತೆ. 1 ಪಾರ್ಟ್ ಸಿಮೆಂಟು, 5 ಪಾರ್ಟ್ ನಿಮಗೆ ಇಲ್ಲೇ ಐತಲ್ಲ ಸ್ಯಾಂಡ್ ಯೂಸ್ ಮಾಡಬೇಕಾಗುತ್ತೆ, ರಿವರ್ ಸ್ಯಾಂಡ್ ಆಗಲಿ ಆಮೇಲೆ ಪಿ ಸ್ಯಾಂಡ್ ಆಗಲಿ. ಸೊ ಹಾಗಾಗಿ ಇದ್ರ ಪ್ರಕಾರ ರೇಷಿಯೋ ಪ್ರಕಾರ ನೀವು ಯೂಸ್ ಮಾಡ್ಕೊಳ್ಳಿ. ಆಮೇಲೆ ಯಾವಾಗಲೂ ಪ್ಲಾಸ್ಟರ್ ಮಾಡೋಕ್ಕಿಂತ ಮುಂಚೆ ವಾಲ್ ಐತಲ್ಲ ನೀಟಾಗಿ ವಾಶ್ ಮಾಡ್ಕೊಳ್ಳಿ. ಯಾಕಂದರೆ ಇಲ್ಲೇ ಐತಲ್ಲ ನಿಮಗೆ ಏನಾಗಿರುತ್ತೆ ಅಂದರೆ ಎಲೆಕ್ಟ್ರಿಕಲ್ ವರ್ಕು ಪ್ಲಂಬಿಂಗ್ ವರ್ಕು ಅವ್ರು ಏನು ಗ್ರೈಂಡಿಂಗ್ ಮಾಡಿರ್ತಾರೆ ಅದ್ರ ಧೂಳ ಎಲ್ಲ ವಾಲ್ ಮೇಲೆ ಬಿದ್ದಿರ್ತದೆ. ಡೈರೆಕ್ಟ್ ನೀವು ಪ್ಲಾಸ್ಟ್ರಿಂಗ್ ಮಾಡಿದರೆ ಅದು ಹಿಡಿಯೋದಿಲ್ಲ. ಸೊ ಹಿಡಿದ್ರೂ ಏನಾಗುತ್ತೆ, ಜಾಸ್ತಿ ದಿನ ಬಾಳಿಕೆ ಬರಲ್ಲ, ಬಿದ್ದೋಗೋದು ಚಾನ್ಸಸ್ ಇರ್ತೈತಿ. ಸೊ ಹಾಗಾಗಿ ಏನಾಗಿ ನೀಟಾಗಿ ವಾಲ್ ಒಂದು ದಿನ ಬಿಫೋರೇ ವಾಶ್ ಮಾಡಿಕೊಂಡು ಸ್ವಲ್ಪ ಲೈಟಾಗಿ ಐತಲ್ಲ ಅದು ಡ್ಯಾಂಪ್ನೆಸ್ ಇರಬೇಕು. ಯಾಕಂದರೆ ಪ್ಲಾಸ್ಟ್ರಿಂಗ್ ಮಾಡ್ತಾ ಇರ್ತಾರಲ್ಲ ಅದ್ರದ್ದು ನೀರು ಐತಲ್ಲ ಬ್ರಿಕ್ಕು ಎಲ್ಲ ಎಳ್ಕೊಂಡ್ಬಿಡುತ್ತೆ. ಸೊ ಹಾಗಾಗಿ ಇದೆಲ್ಲ ಗಮನದಲ್ಲಿ ಇಟ್ಕೊಂಡು ನೀವು ಐತಲ್ಲ ಪ್ಲಾಸ್ಟ್ರಿಂಗನ್ನು ಸ್ಟಾರ್ಟ್ ಮಾಡ್ಬೋದು. ಸೊ ಪ್ಲಾಸ್ಟ್ರಿಂಗ್ ಆಗೋ ಟೈಮ್ನಾಗೆ ಗಮನದಲ್ಲಿಡಿ ಪಾರ್ಕಿಂಗು, ಟಾಯ್ಲೆಟು, ಬಾತ್ರೂಮು, ಯುಟಿಲಿಟಿ, ಕಿಚನ್ನು ಇವು ಎಲ್ಲ ಐತಲ್ಲ ರಫ್ ಪ್ಲಾಸ್ಟರ್ ಮಾಡಬೇಕಾಗುತ್ತೆ. ರಫ್ ಪ್ಲಾಸ್ಟರ್ ಅಂದರೆ ನೀವು ಐತಲ್ಲ ಅಲ್ಲಿ ಗೆರೆ ಹೊಡಿಬೇಕಾಗುತ್ತೆ. ಯಾಕಂದರೆ ಇಲ್ಲಿ ಟೈಲ್ಸ್ ವರ್ಕ್ ಬರುತ್ತೆ ವಾಲಿಗೆ. ಸೊ ಹಾಗಾಗಿ ವಿತೌಟ್ ಮಿಸ್ಸು ಇದು ಐತಲ್ಲ ಗಮನದಲ್ಲಿಟ್ಕೊಂಡು ನೀವು ಐತಲ್ಲ ರಫ್ ಪ್ಲಾಸ್ಟರ್ ಮಾಡಿ. ಸೊ ಇಲ್ಲಿ ಗೆರೆ ಹೇಳಿದರೆ ಏನಾಗುತ್ತೆ, ನೆಕ್ಸ್ಟ್ ಪ್ಲಾಸ್ಟರ್ ನೀವು ಟೈಲ್ಸ್ ಹಾಕ್ತಿರಲ್ಲ ಆವಾಗ ಅದು ಐತಲ್ಲ ಬಾಂಡಿಂಗ್ ಚೆನ್ನಾಗಾಗುತ್ತೆ, ಇಲ್ಲಾಂದರೆ ಟೈಲ್ಸು ಬೀಳೋದು ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಇದೆಲ್ಲ ವರ್ಕ್ ಆದಮೇಲೆ ನೆಕ್ಸ್ಟ್ ಐತಲ್ಲ ನಾವೇನು ಮಾಡಿದ್ವಿ, ಎಕ್ಸ್ಟರ್ನಲ್ ಪ್ಲಾಸ್ಟರನ್ನು ಸ್ಟಾರ್ಟ್ ಮಾಡಿದ್ವಿ. ಎಕ್ಸ್ಟರ್ನಲ್ ಪ್ಲಾಸ್ಟರ್ ನೋಡ್ತಾ ಇದ್ದೀರಾ, ಇದ್ರ ಪ್ರಕಾರ ನಾವು ಐತಲ್ಲ ಔಟ್ಸೈಡ್ ಕಂಪ್ಲೀಟಾಗಿ ಎಕ್ಸ್ಟರ್ನಲ್ ಪ್ಲಾಸ್ಟರ್ ಮಾಡ್ತಾ ಇದ್ದೀವಿ. ಸೊ ಎಲಿವೇಷನ್ ಬಂದುಬಿಟ್ಟು ಸೊ ಇದ್ರ ಪ್ರಕಾರ ಬ್ರಿಕ್ ವರ್ಕ್ ಆಗಿರುತ್ತೆ. ಸೊ ಎಕ್ಸ್ಟರ್ನಲ್ ಪ್ಲಾಸ್ಟರನ್ನು ಆಮೇಲೆ ಐತಲ್ಲ ಕಂಟಿನ್ಯೂ ಆಗಿ ನೀವು ಮಾಡ್ಕೋಬಹುದು. ಪ್ಲಾಸ್ಟರ್ ಆಗ್ತಾ ನೀವು ಈ ಥರ ಲೆವೆಲನ್ನು ಚೆಕ್ ಮಾಡ್ಕೋಬಹುದು. ಯಾಕಂದರೆ ಈಗ ಲೆವೆಲ್ಲು ಕರೆಕ್ಟಾಗಿ ಇಲ್ಲ ಅಂದರೆ ಏನಾಗುತ್ತೆ, ಆಮೇಲೆ ವಾಲು ಐತಲ್ಲ ಅಂಡುಲೇಷನ್ನು ಅನ್ಇವನ್ ಬರುತ್ತೆ. ಸೊ ಹಾಗಾಗಿ ಏನು ಮಾಡಿ, ಪ್ಲಾಸ್ಟರ್ ಆಗ್ತಾ ಮೇಸ್ತ್ರಿಗೆ ಹಿಡ್ಕೊಂಡು ಗಾರೆಯವ್ರಿಗೆ ಹಿಡ್ಕೊಂಡು ನೀವು ಐತಲ್ಲ ಲೆವೆಲನ್ನು ಚೆಕ್ ಮಾಡಬಹುದು ಈ ಥರ. ಸೊ ಇನ್ನೂ ಬೇರೆ ಬೇರೆ ವೇಸು ಇದ್ದಾವೆ, ಇದು ಒಂದು ವೇಸು ಇದು ಥರ ಐತಲ್ಲ ನೀವು ಐತಲ್ಲ ಪ್ಲಾಸ್ಟರ್ನ ಚೆಕ್ ಮಾಡಿ. ನಮ್ಮದು ಮೇಲೆದು ಪ್ಯಾರಾಪೆಟ್ ವರ್ಕು, ಆಮೇಲೆ ಪ್ಯಾರಾಪೆಟಿಂದು ಇನ್ಸೈಡು ಪ್ಲಾಸ್ಟರ್ ಆಗಿದೆ. ಪ್ಲಾಸ್ಟರ್ ಇನ್ಸೈಡಿಂದು ಎಲ್ಲ ಆದಮೇಲೆ ಪ್ಯಾರಾಪೆಟ್ ಮೇಲೆ ಐತಲ್ಲ ಸಿಲ್ ಕಾಂಕ್ರೀಟ್ ಹಾಕ್ಕೊಂಡು ಅದಕ್ಕೂ ಕಂಪ್ಲೀಟಾಗಿ ನೀವು ಐತಲ್ಲ ಈಗ ಪ್ಲಾಸ್ಟರ್ ಮಾಡ್ಕೋಬಹುದು. ಇದೇ ಥರ ಎಲ್ಲ ಪ್ಲಾಸ್ಟರ್ ಆದಮೇಲೆ ಇನ್ಸೈಡು ಔಟ್ಸೈಡು ಎಲಿವೇಷನಿಂದ ಒಂದು ಪ್ಲಾಸ್ಟ್ರಿಂಗು ಬ್ಯಾಲೆನ್ಸ್ ಇತ್ತು. ಸೊ ಇದ್ರ ಪ್ರಕಾರ ಅದನ್ನು ಐತಲ್ಲ ನಮ್ಮ ಎಲಿವೇಷನ್ ಡಿಸೈನ್ ಇತ್ತು, ಅದ್ರ ಪ್ರಕಾರನೇ ಐತಲ್ಲ ಇದನ್ನು 3D ಡಿಸೈನ್ ಪ್ರಕಾರ ಎಲಿವೇಷನ್ ಮಾಡ್ತಾ ಇದ್ದೀವಿ. ಸಿಂಪಲ್ಲಾಗಿ ನೋಡಬಹುದು, ಇದು ಎಲಿವೇಷನು ಮನೆಯದು. ಸೊ ಇದು ಎಲಿವೇಷನ್ ಆಗ್ತಾಯಿದೆ. ಆಮೇಲೆ ಇನ್ಸೈಡು ಐತಲ್ಲ ಟೈಲ್ಸ್ ವರ್ಕು ನಡೀತಾ ಇದೆ. ವಾಲ್ ಟೈಲ್ಸು, ಫ್ಲೋರಿಂಗು, ಬಾತ್ರೂಮ್ ವಾಲ್ ಟೈಲ್ಸು ಇಂಥವೆಲ್ಲ ಏನೇನಿದೆ ಐತಲ್ಲ ಕಂಪ್ಲೀಟ್ ಮಾಡ್ಕೋಬಹುದು. ಸೊ ಇದು ಎಲ್ಲ ಕಂಪ್ಲೀಟ್ ಆದಮೇಲೆ ಟೈಲ್ಸ್ ವರ್ಕು ನೆಕ್ಸ್ಟ್ ನಾವು ಐತಲ್ಲ ಪೇಂಟಿಗೆ ಹೋಗಿ ಒಳಗಿಂದು ಕಂಪ್ಲೀಟಾಗಿ 1 ಕೋಟು 2 ಕೋಟು ವಾಲ್ ಪುಟ್ಟಿ ಮಾಡಿಕೊಂಡು ಆಮೇಲೆ ಎಕ್ಸ್ಟರ್ನಲ್ಲು 1 ಕೋಟು ಪ್ರೈಮರ್ ಮಾಡಿಕೊಂಡು ನಿಮ್ಮ ಏನೇನು ಇಂಟೀರಿಯರ್ ವರ್ಕ್ ಮಾಡ್ಕೊತಾ ಇದ್ದೀರಾ ಲೈಕ್ POP, ಆಮೇಲೆ ನಿಮಗೆ ಮಾಡ್ಯುಲರ್ ಕಿಚನ್ಸು, ವಾರ್ಡ್ರೋಬ್ಸು ಇಂಥವೆಲ್ಲ ವರ್ಕನ್ನು ಸ್ಟಾರ್ಟ್ ಮಾಡಬಹುದು. ಸೊ ಒಂದೊಂದು ಕೋಟ್ ಮಾಡಿಕೊಂಡು ಅದಕ್ಕೆ ಐತಲ್ಲ ನೀವು ಏನು ಮಾಡಿ, ಯಾಕಂದರೆ ಈಗಲೇ ನೀವು ಫಿನಿಷಿಂಗ್ ಕೊಟ್ಬಿಟ್ರೆ ಆಮೇಲೆ ಪೇಂಟು POP ಇದೆಲ್ಲ ಮಾಡೋಕ್ಕಾಗಲ್ಲ. ಸೊ ಫಿನಿಷಿಂಗು ಬರಲ್ಲ. ಸೊ ಹಾಗಾಗಿ ಈಗೆಲ್ಲ ಒಂದೊಂದು ಕೋಟ್ ಆದಮೇಲೆ ನಾವೇನು ಮಾಡಬೇಕು, ವುಡ್ ವರ್ಕ್ ಏನಾರು ನೀವು ಮಾಡ್ಕೊತಾ ಇದ್ದೀರಂದರೆ ಮಾಡ್ಕೋಬಹುದು. ಸೊ ಈ ಮನೆಗೆ ಇಂಟೀರಿಯರ್ ಇಲ್ಲ, ಓನ್ಲಿ ಸಿವಿಲ್ ವರ್ಕು ಸಿಂಪಲ್ಲಾಗಿ ಒಂದು POP ಮಾಡ್ಕೊಂಡಿದ್ದಾರೆ. ಸೊ ಅದ್ರ ಪ್ರಕಾರ ಐತಲ್ಲ ನಾವು ಐತಲ್ಲ ಈಗ ಒಂದೊಂದು ಕೋಟು ಒಳಗೆ ನಿಮಗೆ ವಾಲ್ ಪುಟ್ಟಿ ಮಾಡಿ ಎಕ್ಸ್ಟರ್ನಲ್ ಐತಲ್ಲ ಪ್ರೈಮರ್ ಮಾಡಿ ಕೊಡ್ತಾ ಇದ್ದೀವಿ. ಸೊ ಸಿಂಪಲ್ಲಾಗಿ ಇಲ್ಲಿ ಈಗ POP ವರ್ಕ್ ಆಗುತ್ತೆ. POP ವರ್ಕ್ ಆದಮೇಲೆ ನೆಕ್ಸ್ಟು ಐತಲ್ಲ ಈಗ ಕಂಪ್ಲೀಟಾಗಿ ಪೇಂಟಿಂಗ್ ಸ್ಟಾರ್ಟ್ ಆಗುತ್ತೆ. ಎಕ್ಸ್ಟರ್ನಲ್ಲೂ ಔಟ್ಸೈಡೂ ಎಲ್ಲ ಐತಲ್ಲ ಒಂದೊಂದು ಕೋಟು ಪ್ರೈಮರ್ ವರ್ಕ್ ಆಗಿದೆ ನೋಡಬಹುದು. ಎಲ್ಲ ಔಟ್ಸೈಡು ಮನೆ ಹೊರಗೆ ವಾಲಿಗೆ ಎಲ್ಲ ಪ್ರೈಮರ್ ವರ್ಕು 1 ಕೋಟು ಎಲ್ಲ ಮುಗಿದಿದೆ. ಸೊ ಎಲ್ಲ ಇನ್ಸೈಡು ಮತ್ತು ಔಟ್ಸೈಡು 1 ಕೋಟ್ ಪುಟ್ಟಿ ಆಮೇಲೆ ಪ್ರೈಮರ್ ಆದಮೇಲೆ ಈಗ
ನಾವು POP ವರ್ಕನ್ನು ಸ್ಟಾರ್ಟ್ ಮಾಡಿದ್ದೀವಿ. ನೋಡ್ಬೋದು POP ವರ್ಕ್ ನಡೀತಾ ಇದೆ. ಸೊ ಇದ್ರ ಪ್ರಕಾರ ನೀವು ಐತಲ್ಲ POP ವರ್ಕು ಆಮೇಲೆ ಇಂಟೀರಿಯರ್ ವರ್ಕನ್ನು ಸ್ಟಾರ್ಟ್ ಮಾಡಿಕೊಂಡು ನೆಕ್ಸ್ಟ್ ಐತಲ್ಲ ಫಿನಿಶಿಂಗಿಗೆ ಹೋಗ್ಬೋದು. ಫ್ರೆಂಡ್ಸ್, ಈಗ ಫೈನಲ್ ಪೇಂಟ್ ವರ್ಕ್ ನಡೀತಾ ಇದೆ. ನೋಡ್ಬೋದು ಎಕ್ಸ್ಟರ್ನಲ್ಲು ಯಾವ ಥರ ಕಲರ್ ಸೆಟ್ಟಿಂಗ್ ಮಾಡಿದ್ದೀವಿ. ಆ್ಯಸ್ ಪರ್ ದ ಓನರ್ ಚಾಯ್ಸಸ್ ಇರುತ್ತೆ ಇದರಾಗೆ, ಟೈಲ್ಸಲ್ಲಾಗಲಿ ಕಲರಲ್ಲಾಗಲಿ. ಸೊ ಈಗ ಎಕ್ಸ್ಟರ್ನಲ್ ಕಲರು, ಇನ್ಸೈಡ್ ಕಲರು, ಆಮೇಲೆ ಔಟ್ಸೈಡಿಂದು ಏನೇನಿದೆ ಪೇಂಟು ವರ್ಕ್ ಎಲ್ಲ ನಡೀತಾ ಇದೆ. ಈಗ ನೋಡ್ಬೋದು, ಈಗ ಆಲ್ಮೋಸ್ಟ್ ನಾವು ಫೈನಲ್ ಸ್ಟೇಜಿಗೆ ಬಂದಿದ್ದೀವಿ, ಪೇಂಟ್ ವರ್ಕಲ್ಲಿದ್ದೀವಿ. ಸೊ ಇದು ನಾವು ಮಾಡಿರೋದು ಮಟೀರಿಯಲ್ ಕಾಂಟ್ರಾಕ್ಟು ದಾವಣಗೆರೆ ಮತ್ತು ದುರ್ಗ ಮಧ್ಯ ಭರಮಸಾಗರ ಹತ್ರ ಚಿಕ್ಕಬೆನ್ನೂರು ಅಂತ ಹಳ್ಳಿಯಲ್ಲಿ ಮಾಡಿರೋದು ಇದು. ಸೊ ಈಗ ಇದು ಕಂಪ್ಲೀಟಾಗಿ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಸ್ಟಾರ್ಟಿಂಗಿಂದನೂ ನೀವು ನೋಡ್ತಾ ಇದ್ದೀರಾ. ಸೊ ಈಗ ನಾವು ಪೇಂಟ್ ವರ್ಕಿಗೆ ಬಂದಿದ್ದೀವಿ. ಈಗ ಫೈನಲ್ಲು ಪೇಂಟ್ ವರ್ಕ್ ಆದಮೇಲೆ ನಾವೇನು ಮಾಡ್ತೀವಿ, ಫೈನಲ್ ಫಿಟ್ಟಿಂಗ್ ಮಾಡಿಕೊಡ್ತೀವಿ. ಲೈಕು ಸ್ವಿಚಸ್ಸು, ಆಮೇಲೆ ನಿಮಗೆ ಲೈಟಿಂಗ್ಸು, ಇದೆಲ್ಲ ಕಂಪ್ಲೀಟಾಗಿ ವರ್ಕು ನಡೆಯುತ್ತೆ. ಪೇಂಟಿಂಗ್ ನೋಡ್ಬೋದು ಯಾವ ಥರ ಆಗಿದೆ. ಇನ್ಸೈಡು POP ವರ್ಕಿಗೆ ಪೇಂಟು, ಆಮೇಲೆ ಹಾಲಿಗೆ ಪೇಂಟು, ಆಮೇಲೆ ಬೆಡ್ರೂಮು, ಕಿಚನ್, ಸೀಲಿಂಗ್ಸು ಎಲ್ಲ ನೋಡಿ ಕಲರು ಇನ್ಸೈಡು ಮತ್ತು ಔಟ್ಸೈಡು ಈ ಥರ ಎಲ್ಲ ಕಲರನ್ನು ಕಂಪ್ಲೀಟಾಗಿ ಮ್ಯಾಚಿಂಗ್ ಮಾಡಿ ಸೆಟ್ಟಿಂಗ್ ಮಾಡಿಕೊಟ್ಟಿದ್ದೀವಿ. ಸೊ ಆಲ್ಮೋಸ್ಟ್ ಈಗ ಫೈನಲ್ ಸ್ಟೇಜಲ್ಲಿದ್ದೀವಿ. ಒಂದು ಕೋಟು ಪೇಂಟ್ ಕಂಪ್ಲೀಟ್ ಆದಾಗ ನಾವೇನು ಮಾಡ್ತೀವಿ ಅಂದರೆ ನೆಕ್ಸ್ಟು ಡೋರ್ ಫಿಟ್ಟಿಂಗ್ಸ್ ಮಾಡ್ತೀವಿ, ಶಟರ್ಸ್ ಫಿಟ್ಟಿಂಗ್ಸ್ ಮಾಡ್ತೀವಿ. ಲೈಕು ಮೇನ್ ಡೋರ್ ಫಿಟ್ಟಿಂಗು, ಆಮೇಲೆ ಬೆಡ್ರೂಮ್ ಡೋರ್ ಫಿಟ್ಟಿಂಗ್ಸು, ಆಮೇಲೆ ವಿಂಡೋಗೆ ಶಟರ್ಸ್ ಫಿಟ್ಟಿಂಗ್ಸು, ಇವೆಲ್ಲ ಐತಲ್ಲ ಮಾಡ್ತೀವಿ. ಇದಾದಮೇಲೆ ಏನು ಮಾಡ್ತೀವಿ, ಸ್ವಿಚಸ್ ಫಿಟ್ಟಿಂಗ್ಸ್ ಮಾಡಿಸ್ತೀವಿ. ಇದಾದಮೇಲೆ ಪ್ಲಂಬಿಂಗಿಂದು ಟ್ಯಾಪ್ಸು, ನಲ್ಲಿ ಎಲ್ಲ ಫಿಟ್ಟಿಂಗ್ಸ್ ಮಾಡಿಸ್ತೀವಿ. ಇದೆಲ್ಲ ಕಂಪ್ಲೀಟ್ ಆದಮೇಲೆ ಬ್ಯಾಲೆನ್ಸ್ ಏನಿರುತ್ತೆ ಅಂದರೆ ಒಂದು ಕೋಟು ಪೇಂಟ್ ಬ್ಯಾಲೆನ್ಸ್ ಇರುತ್ತೆ. ಸೊ ಇದು ಒಂದು ಕಂಪ್ಲೀಟ್ ಮಾಡಿದರೆ ನಮ್ದು ಆಲ್ಮೋಸ್ಟ್ ಎಲ್ಲ ವರ್ಕು ಮುಗ್ದಂಗೆ. ಸೊ ಫೈನಲ್ ವರ್ಕಲ್ಲಿ ನಾವೇನು ಮಾಡ್ತಾಯಿದ್ದೀವಿ, ಡಬಲ್ ಕೋಟ್ ಪೇಂಟ್ ಏನು ಸಿಂಗಲ್ ಪೇಂಟ್ ಆಗಿತ್ತಲ್ಲ ಇನ್ಸೈಡಿಂದು ಮತ್ತು ಔಟ್ಸೈಡಿಂದು, ಈಗ ಐತಲ್ಲ ಕಂಪ್ಲೀಟಾಗಿ ಡಬಲ್ ಕೋಟ್ ಮಾಡಿ ಎಲ್ಲ ನೀಟಾಗಿ ಎಲ್ಲ ವರ್ಕ್ ಫಿನಿಶ್ ಆದಮೇಲೆ ನಾವೇನು ಮಾಡ್ತಾಯಿದ್ದೀವಿ, ಈಗ ಆಸಿಡ್ ವಾಶ್ ಮಾಡ್ತೀವಿ. ಆಸಿಡ್ ವಾಶಲ್ಲಿ ಏನೇನಂದರೆ ನಿಮ್ಮದು ಟೈಲ್ಸ್ ವಾಶ್ ಮಾಡ್ತಾರೆ, ವಾಲ್ ಟೈಲ್ಸ್ ಎಲ್ಲೆಲ್ಲಿರುತ್ತೆ ಅದು ವಾಶ್ ಮಾಡ್ತಾರೆ, ಆಮೇಲೆ ಗ್ರೌಟಿಂಗ್ ವರ್ಕ್ ಎಲ್ಲ ಮುಗಿಸ್ತಾರೆ, ಸಣ್ಣ ಪುಟ್ಟವು ಏನೇನಿರುತ್ತೆ ಮೇಂಟೆನೆನ್ಸ್ ವರ್ಕು ಇದೆಲ್ಲ ಕಂಪ್ಲೀಟ್ ಮಾಡಿ ಅವ್ರೇನು ಮಾಡ್ತಾರೆ, ಕ್ಲೀನಾಗಿ ಬಿಲ್ಡಿಂಗ್ ವಾಶ್ ಮಾಡಿಕೊಡ್ತಾರೆ. ಸೊ ಇದು ನೋಡಿ ನಾವೀಗ ವಾಶ್ ಮಾಡಿದ್ದೀವಿ. ಇದ್ರ ಪ್ರಕಾರ ಎಲ್ಲ ವಾಶ್ ಆಗಿದೆ. ವಾಶ್ ಆಗಿದ ಮೇಲೇನು ನೀವು ಐತಲ್ಲ ಎಲ್ಲ ಕಂಪ್ಲೀಟಾಗಿ ಮನೆ ಚೆಕ್ ಮಾಡ್ಕೋಬೇಕು. ಇಲ್ಲಿ ಐತಲ್ಲ ಎಲ್ಲ ನೀವು ಫಿಟ್ಟಿಂಗ್ಸು ಏನೇನಿರುತ್ತೆ, ನಲ್ಲಿ, ಪ್ಲಂಬಿಂಗು, ಎಲೆಕ್ಟ್ರಿಕಲ್ಲು, ಮೇನ್ ಡೋರ್ ಲಾಕ್ಸು, ಹಿಂಜಸ್, ಇದು ಆಮೇಲೆ ಹ್ಯಾಂಡಲ್ಸು, ಇಂಥವೆಲ್ಲ ಐತಲ್ಲ ಫೈನಲ್ ಫಿಟ್ಟಿಂಗ್ ಮಾಡಿಕೊಂಡು ಚೆಕ್ ಮಾಡಿಕೊಂಡು ನೀವು ಐತಲ್ಲ ನೆಕ್ಸ್ಟು ಪ್ಯಾಚಪ್ ವರ್ಕು. ಲೈಕ್ ಈಗ ವಾಶ್ ಮಾಡೋ ಟೈಮ್ನಾಗೆ ಅಲ್ಲೆಲ್ಲೆಲ್ಲೂ ಆ್ಯಸಿಡು ನೀರೆಲ್ಲ ಸಿಡಿದಿರುತ್ತೆ. ಸೊ ಅದು ಐತಲ್ಲ ಪೇಂಟಲ್ಲಿ ಟಚಪ್ ಮಾಡಿಕೊಂಡು ಫೈನಲ್ಲು ನಾವು ಈಗ ಹ್ಯಾಂಡ್ ಓವರ್ ಮಾಡೋದು ಸ್ಟೇಜಿಗೆ ಬಂದಿರ್ತೀವಿ. ಸೊ ಈಗ ನಾವು ಐತಲ್ಲ ಫೈನಲಾಗಿ ಎಲ್ಲ ಕಂಪ್ಲೀಟ್ ಆಗಿದೆ. ಸೊ ನಾವು ಐತಲ್ಲ ಈಗ ಎಲ್ಲ ಚೆಕಿಂಗ್ ಮಾಡಿ ಹ್ಯಾಂಡ್ ಓವರ್ ಮಾಡ್ತಾಯಿದ್ದೀವಿ. ಎಲ್ಲ ನೋಡ್ಬೋದು, ಮನೆ, ಹಾಲು, ಬೆಡ್ರೂಮು, ಕಿಚನ್ನು, ಪೇಂಟು, ಪ್ಲಂಬಿಂಗ್ ವರ್ಕು, ಫಿಟ್ಟಿಂಗ್ ವರ್ಕು, ವಾಶು, ಪೇಂಟಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ. ಸಣ್ಣ ಪುಟ್ಟವು ಎಲ್ಲ ಚೆಕಿಂಗ್ ಮಾಡಿ ನಾವೀಗ ಓನರಿಗೆ ಹ್ಯಾಂಡ್ ಓವರ್ ಮಾಡ್ತಾಯಿದ್ದೀವಿ. ಸೊ ಎಲ್ಲ ವರ್ಕ್ ಆಗಿದೆ, ಎಲ್ಲ ಕಂಪ್ಲೀಟ್ ಆಗಿದೆ. ನೀವು ವಾಚ್ ಮಾಡಿದ್ದೀರಾ. ಈಗ ಆಯ್ತಲ್ಲ ನಾವು ಓನರಿಗೆ ಎಲ್ಲ ಬೀಗ ಕೊಡ್ತಾಯಿದ್ದೀವಿ. ಬೀಗ ಕೊಟ್ಟವರಿಗೆ ಗೃಹ ಪ್ರವೇಶಕ್ಕೆ ಅನುವು ಮಾಡಿಕೊಡ್ತಾಯಿದ್ದೀವಿ. ನೋಡ್ಬೋದು ಈಗ ಓನರು ಗೃಹ ಪ್ರವೇಶ ಮಾಡ್ಕೊತಾ ಇದ್ದಾರೆ. ಈಗ ಎಲ್ಲ ನೋಡಿ ಸನ್ಮಾನ ಕಾರ್ಯಕ್ರಮ ಇದೆ. ಸೊ ನಮಗೂ ಅವ್ರು ಸನ್ಮಾನ ಮಾಡ್ತಾಯಿದ್ದಾರೆ, ನಾವು ಓನರಿಗೆ ಸನ್ಮಾನ ಮಾಡ್ತಾಯಿದ್ದೀವಿ. ಸೊ ಇದ್ರ ಪ್ರಕಾರ ಖುಷಿಯಿಂದ ನಾವು ಐತಲ್ಲ ಓನರಿಗೆ ಮನೆಯನ್ನು ಬಿಟ್ಕೊಡ್ತಾ ಇದ್ದೀವಿ. ಸೊ ಇನ್ನೂ ಇಲ್ಲಿ ತನಕ ನಾವು ಎಲ್ಲ ಐತಲ್ಲ ಕಂಪ್ಲೀಟು ಸ್ಟೆಪ್ ಬೈ ಸ್ಟೆಪ್ ನಿಮಗೆ ವಿಡಿಯೋ ತೋರಿಸಿದ್ದೀವಿ. ಸೊ ಇದು ಮಟೀರಿಯಲ್ ಕಾಂಟ್ರಾಕ್ಟು ಫ್ರಮ್ ಬಾಟಮಿಂದ ಹಿಡಿದು ಟಿಲ್ ಕಂಪ್ಲೀಟ್ ತನಕ ನಾವು ಜವಾಬ್ದಾರಿಯಿಂದ ಇವರಿಗೆ ಮಟೀರಿಯಲ್ ಕಾಂಟ್ರಾಕ್ಟ್ ಮಾಡಿಕೊಟ್ಟಿದ್ದೀವಿ. ನಾವು ಇದು ತೊಗೊಂಡಿದ್ದು 2,20,000 ರೂಪಾಯಿಗೆ ಚದರ ತೊಗೊಂಡು ವರ್ಕನ್ನು ಮುಗಿಸ್ಕೊಡ್ತಾ ಇದ್ದೀವಿ ಇವರಿಗೆ. ಸೊ ನೀವು ನೋಡ್ಬೋದು ಎಲ್ಲ ಕಂಪ್ಲೀಟಾಗಿ ಆಗಿದೆ ವರ್ಕು. ನಿಮಗೇನಾರ ಡೌಟ್ ಇದ್ದರೆ ನೀವು ಕಾಮೆಂಟ್ ಮಾಡ್ಬೋದು. ನಿಮ್ಮ ಮನೆಗೂ ನಾವು ಐತಲ್ಲ ಮಟೀರಿಯಲ್ ಕಾಂಟ್ರಾಕ್ಟು, ಪ್ಲ್ಯಾನಿಂಗು, ಡಿಸೈನಿಂಗು, ಕನ್ಸ್ಟ್ರಕ್ಷನು, ಆರ್ಕಿಟೆಕ್ಟ್ ವರ್ಕು ಎಲ್ಲ ಮಾಡಿಕೊಡ್ತೀವಿ. ಸೊ ನಿಮಗೇನಾರ ಬೇಕಂದ್ರೂ ಸರ್ವಿಸ್ಸು, ಮಟೀರಿಯಲ್ ಕಾಂಟ್ರಾಕ್ಟ್ ಆಗಲಿ, ಪ್ಲ್ಯಾನಿಂಗ್, ಡಿಸೈನಿಂಗ್ ಆಗಲಿ ನಮ್ಮ ಕೊಟ್ಟಿರೋ ನಂಬರು ಕಾಲ್ ಮಾಡಬಹುದು, ವಾಟ್ಸಪ್ ಮಾಡಬಹುದು. ಡಿಸ್ಕ್ರಿಪ್ಷನಲ್ಲೂ ನಂಬರ್ ಇರುತ್ತೆ. ಎಲ್ಲ ನೀವು ವಿಡಿಯೋ ಮಾಡಿದ್ದೀರಾ, ನೋಡಿದ್ದೀರಾ. 2025ರಲ್ಲಿ ಇದು ಕಂಪ್ಲೀಟ್ ಆಗಿದೆ. ಸೊ ಇದೆಲ್ಲ ಕಂಪ್ಲೀಟನ್ನು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಶುಭ ದಿನ. ಥ್ಯಾಂಕ್ ಯು.